ವಿಜ್ಞೇಯಂ ಸವತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ನೇವ ಕ್ರಮಾತ್ ಸಜ್ಜನ ಸಂವಿದೆ ನ ಚ ಆತ್ಮನಿ ಅನಾತ್ಮಭ್ರಮಃ ಕ್ವಾಪಿ ದೃಷ್ಟಃ ನ ಹಿ ಕಶ್ಚಿದಹಮಹಂ ನ ಭಾವಾಮೀತಿ ಭ್ರಾಂತೋ ದೃಶ್ಯತೆ ಆತ್ಮನಿ ಅನಾತ್ಮಭ್ರಮ ಏವ ಅಯಂ ಪ್ರಪಂಚಃ ಇತಿ ತೈರುಚ್ಯತೆ ತಂ ವಿನೈವ ಅನಾತ್ಮನಿ ಆತ್ಮಭ್ರಮ ಕಲ್ಪನೆ ಅನಾತ್ಮನಃ ಸತ್ಯತ್ವಂ ಸ್ಯಾತ್ ತಥಾ ಚ ಅದ್ವಿತೀಯತ್ವ ಕಲ್ಪನೆ ಅನಾತ್ಮೈವಾಸ್ತಿ ನಾತ್ಮೇತಿ ಭವತಿ ಆತ್ಮಜ್ಞಾನಕೃತತ್ವೇ ಚ ಜಗತಃ ಆತ್ಮನೋ ಭಿನ್ನತ್ವೇನ ನ ದೃಶ್ಯೇತ. ಇನ್ನ ಆತ್ಮಜ್ಞಾನ ಆತ್ಮಕತ್ವೇ ಚ ಜಗತಃ ಆತ್ಮನೋ ಭಿನ್ನತ್ವೇನ ನ ದೃಶ್ಯೇತ. ಆತ್ಮನ ಅಜ್ಞಾನದಿಂದಾಗಿ ಜಗತ್ತಿದ್ದ ಕಾಣದಾಗಿದ್ದರೆ ಆತ್ಮನೋ ಭಿನ್ನತ್ವೇನ ನ ದೃಶ್ಯೇತ, ನಮಗೆ ಭಿನ್ನವಾಗಿ ಕಾಣಬಾರ್ದಾಗಿತ್ತು. ಭಿನ್ನವಾಗಿ ಕಾಣ್ತಾ ಇದೆ ಅಂದರೆ ಏನರ್ಥ? ಅದು ಬೇರೆ ಇದರಿಂದ ಆಗಿದ್ದಲ್ಲ ಅಂತ ಅರ್ಥ. ಇವಾಗ ಸಕ್ಕರೆಯಿಂದ ಮಾಡಿದ್ದು ಅದು ಹುಡಿ ಇದೆ ಅಂತ ಹೇಳಿದರೆ ಸಕ್ಕರೆಯಿಂದ ಮಾಡಿದ್ದಲ್ಲ, ಆತ್ಮನಿಂದ ಮಾಡಲ್ಪಟ್ಟಂತಹ ಜಗತ್ತು ಮತ್ತು ನಮ್ಗೆ ಇನ್ನು ಭಿನ್ನತ್ವೇನ ಕಾಣ್ತಾ ಇದೆ ಅಂತ ಹೇಳಿದ ಮೇಲೆ ಅದೇನಲ್ಲ, ಆತ್ಮನಿಂದ ಬೇರೆ ಅಂತ ಅರ್ಥ ಆಯ್ತು ಹೊರತು ಅದೇ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಹಿ ಶುಕ್ತೇ ಭೇದೆ ರಜತಂ ದೃಶ್ಯತೆ ಭ್ರಾಂತವು. ಭ್ರಾಂತಿ ಅಂತ ಕಾಲಕ್ಕೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಶುಕ್ತಿ ಇದೆ, ಈಗ ಶುಕ್ತಿ ರಜತಗಳು ಏನವು ಬೇರೆ. ಭ್ರಾಂತಿಯಲ್ಲಿ ಏನಂತ ಕಾಣಿಸ್ತು? ಒದ್ದೆ ಅಂತ ಕಾಣಿಸ್ತು. ಬೇರೆ ಅಂತ ಕಂಡಾಗ ಏನಾಯ್ತದು? ಭ್ರಾಂತಿ ಆಗಲಿಲ್ಲ. ಸೊ ಇವತ್ತು ಬೇರೆ ಅಂತ ಕಾಣ್ತಿರೋದು ಭ್ರಾಂತಿ ಅಲ್ಲ. ಇದು ಏನಾಗಿ ಕಾಣಬೇಕಾಗಿತ್ತು ನಮಗೆಲ್ಲ? ಈಗ ಆತ್ಮ ಆತ್ಮ ಅಂತಾನೆ ಕಾಣಬೇಕಾಗಿತ್ತು. ಇವೆಲ್ಲ ಕಾಣ್ತಾ ಇದೆಯಲ್ಲ, ಹಾಗಿದ್ರೆ ಆತ್ಮನೇ ಆಗಿದ್ದು. ಇವೆಲ್ಲ ಏನಂತ ಕಾಣಬೇಕಾಗಿತ್ತು? ನಮಗೆ ಆತ್ಮವೇ ಕಾಣಬೇಕಾಗಿತ್ತು. ಮತ್ತು ನಮ್ಮಿಂದ ನಾವು ಆತ್ಮ, ಅದು ಆತ್ಮ ಆದ್ದರಿಂದ ನಮ್ಮಿಂದ ಭಿನ್ನವಾಗಿ ಕಾಣಬಾರ್ದಾಗಿತ್ತು. ಹಾಗಾಗ್ತಾ ಇದೆ. ಏನರ್ಥ? ಇದು ಆತ್ಮನಿಂದ ಹೊಂದಿದ್ದಲ್ಲ, ಆತ್ಮನೊಂದಿಗೆ ಏಕತ್ವ ಹೊಂದಿದ್ದಲ್ಲ ಅಂತ ಹೇಳ್ತಾರೆ. ಒಳ್ಳೆ ದೃಷ್ಟಾಂತ ಅದು. ನಹಿ ಶುಕ್ತೇ ಭೇದೆ ರಜತಂ ದೃಶ್ಯತೆ ಭ್ರಾಂತವು. ಭ್ರಾಂತಿ ಇಲ್ಲದ ಕಾಲಕ್ಕೆ ಶುಕ್ತಿ ಬೇರೆ ರಜತ ಬೇರೆ ಸ್ಪಷ್ಟ ಗೊತ್ತಾಗುತ್ತೆ. ಸರಿಯಾದ ಜ್ಞಾನ, ಭೇದ ಜ್ಞಾನ ಇದೆ ಸ್ಪಷ್ಟ. ಯಾವಾಗ ಒಂದೇ ಅಂತ ಕಾಣುತ್ತೆ ಏನದು? ಭ್ರಮೆ. ಸೊ ಅದ್ವೈತಾಂಬುದು ಏನದು? ಭ್ರಮೆ. ದ್ವೈತಾಂಬುದು ಏನದು? ಭ್ರಮ. ಇದು ಭ್ರಮೆ, ಅದು ಭ್ರಮ. ಇದು ಅರ್ಥ ಮಾಡಿಕೊಂಡ್ರೆ ಭಿನ್ನವಾಗಿ ಕಂಡಿದ್ದೇ ಸತ್ಯವಾಯ್ತೆ ಹೊರತು ಒಂದಾಗಿ ಕಂಡಿದ್ದು ಸುಳ್ಳಾಯ್ತು. ದೇರ್ ಫೋರ್ ಎಲ್ಲೆಲ್ಲಿ ಒಂದಾಗಿ ಅಂತ ಕಾಣುತ್ತಾ ಎರಡು, ಅದೇನ ಎಷ್ಟೋ ಸಹಿತ ಅವರೊಂದೇ ಅಲ್ಲ, ಗೊತ್ತಾಗಲಿಲ್ಲ, ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಸೊ ಭೇದ ಬಂದಾಗ ಏನಾಯ್ತದು? ಅಭೇದ ಜ್ಞಾನ ಹೊರಟೋಯ್ತು. ಅಷ್ಟೇ ಹೊರತು ಎಂದೂ ಕೂಡ ಏನಾಗೋದಿಲ್ಲ. ಆ ಕಾಲಕ್ಕೆ ಭಿನ್ನವಾಗಿ ಕಂಡ ಮೇಲೆ ಅದೇನಾಗಿರೋ ಸಾಧ್ಯತೆ ಇಲ್ಲ, ಅದರಿಂದ ಐಕ್ಯ ಹೊಂದಿರೋ ಸಾಧ್ಯತೆ ಇಲ್ಲವೇ ಇಲ್ಲ. ನಚ ಕುತ್ರಾಪಿ ಮಿಥ್ಯೋಪಾಧಿಕೃತ ಮುಂದೆ ನಹಿ ಶುಕ್ತೇ ನಹಿ ನಚ ಏಕಮೇವ ಯುಗಪದ್ ಬಹುಧಾ ದೃಶ್ಯತೆ ಭ್ರಾಂತವು. ಭ್ರಾಂತಿಯಲ್ಲಿ ಒಂದು ಎರಡು ತಪ್ಪಾಗಿ ಒಂದು ಕಾಣೋದು ಭ್ರಾಂತಿ ಅಂತಾರೆ ಹೊರತು ಬೇರೆ ಬೇರೆ ಕಂಡ್ರೆ ಭ್ರಾಂತಿ ಅಲ್ಲ ಅಂತ. ಭ್ರಾಂತಿ ಲಕ್ಷಣವೇ ಅದು. ನಚ ಆತ್ಮನಿ ಭೇದಭ್ರಮ ಕ್ವಾಪಿ ದೃಷ್ಟ. ನಮ್ಮಲ್ಲಿ ಭೇದಭ್ರಮ ಅಂತ ಬಂದಿಲ್ಲ. ನಮಗೆ ಎರಡು ಕೇಸ್ ಇದೆ. ಒಂದು ಕೇಸ್ ಏನು? ದೇಹನ ಆತ್ಮ ಅಂತ ತಿಳ್ಕೊಡು, ಇನ್ನೊಂದು ಆತ್ಮನೇ ಬೇರೆ ಅಂತ ತಿಳ್ಕೊಡು. ಇವತ್ತು ನಮಗೇನಾಗಿದೆ? ಒಮ್ಮೊಮ್ಮೆ ಭ್ರಮೆ ಬರಬಹುದು. ನಮಗೆ ಏನಂತ ಭ್ರಮೆ ಬರುತ್ತೆ? ದೇಹಾತ್ಮ ಐಕ್ಯ ಭ್ರಮ ಬರಬಹುದು, ಆದರೆ ಆತ್ಮ ಭೇದ ಭ್ರಮ ಬಂದಿಲ್ಲ ನಮಗೆ. ನಮ್ಮ ಬಗ್ಗೆ ಏನಂತ ಬಂದಿಲ್ಲ ನಮಗೀಗ? ಭೇದ ಭ್ರಮ ಬಂದಿಲ್ಲ. ಅದರಿಂದಾಗಿಯೇ ಯಾವ ಕಾಲಕ್ಕೂ ಕೂಡ ಆತ್ಮನ ವಿಷಯದಲ್ಲಿ ಭೇದ ಬರಬಾರದು. ಬಂದಿದೆ ಅಂದರೆ ಸತ್ಯ ಅಂತ ಅರ್ಥ, ಭ್ರಮೆ ಅಲ್ಲ, ಭ್ರಮ ಅಂತಾನೆ ಅರ್ಥ. ಅದು ಯಾರು? ನಾವೆಲ್ಲ ಆತ್ಮ ಅಂದರೆ ಒಂದೇ, ಎಲ್ಲರೂ ಒಂದೇ. ಯಾಕೆ ಇಲ್ಲೆಲ್ಲಿ ಯಾಕೆ ಶಿಷ್ಟಾದ ಎಲ್ಲ ಕೂಡ ಅಲ್ಲಿ ತೆಗೆದ ಸೇರಿಸಲ್ಲ? ಬದಲೇ ಜಾಗ ಇಲ್ಲ ನಿಮಗೆ ಅಲ್ಲಿ. ಹಾಂ, ಏವಮಾದಿ ಅನಂತ ವ್ಯಕ್ತಿ ವಿರುದ್ಧೋ ಎಂ ಪಕ್ಷ. ನೆಕ್ಸ್ಟ್ ಈಗ ನಚ ಏಕಮೇವ ನಚ ಆತ್ಮನಿ ಭೇದಭ್ರಮ ಕ್ವಾಪಿ ದೃಷ್ಟ. ನಮ್ಮ ಬಗ್ಗೆ ನಾನು ಭಿನ್ನ ಅಂತಕ್ಕಂಥ ಭಾವನೆ ಯಾವ ಕಾಲಕ್ಕೂ ಬಂದಿಲ್ಲ. ಅದರಿಂದಾಗಿಯೇ ಅದು ಸರಿಯಲ್ಲ. ನಚ ಕುತ್ರಾಪಿ ಮಿಥ್ಯೋಪಾಧಿಕೃತೋ ಭೇದೋ ದೃಷ್ಟ. ನಚ ಕುತ್ರಾಪಿ ಮಿಥ್ಯೋಪಾಧಿಕೃತೋ ಭೇದೋ ದೃಷ್ಟ. ನಚ ಇಲ್ಲ, ಭೇದ ಇದೆ, ಮಿಥ್ಯೋಪಾಧಿಯಿಂದ ಕಾಣಿಸ್ತಾ ಇದೆ ಭೇದ. ಮತ್ತು ಅಭೇದ ಕಂಡಲ್ಲಿ ನಾವು ಕಾರಣ ಹೇಳಬೇಕು, ಭೇದ ಕಂಡಲ್ಲಿ ಕಾರಣ ಹೇಳಬೇಕಾಗಿಲ್ಲ. ಭೇದ ಯಾತಕ್ಕೆ ಕಾಣುತ್ತೆ? ಭೇದ ನ್ಯಾಚುರಲಾಗಿ ಕಾಣಿಸ್ತಾ ಇದೆ. ಅಭೇದ ಕಂಡಾಗ ಏನಾಯ್ತದು? ಒಂದು ಭ್ರಮೆ ಇದೆ. ಸೊ ಅವ್ರು ಹೇಳೋದು ಭೇದನೇ ಭ್ರಮೆ ಅಂತ ಅವ್ರ ವಾದ. ಆ್ಯಕ್ಚುಲಿ ಅಭೇದ ಭ್ರಮೆ ಎಂಬುದು ಸತ್ಯ. ಗೊತ್ತಾಯ್ತಾ? ನಚ ಕುತ್ರಾಪಿ ಮಿಥ್ಯೋಪಾಧಿಕೃತೋ ಭೇದೋ ದೃಷ್ಟ. ಇಲ್ಲ ಮಿಥ್ಯೋಪಾಧಿಯಿಂದ ಆಗುತ್ತೆ ಅಂತ ಕೇಳ್ತಾನೆ. ಉತ್ತರ ಕೊಟ್ಟಿದ್ದೆ ಆಗಲಿ. ಉಪಾಧಿ ಕಂಡರ ಪೂರ್ತಿ ಏನದು? ಅದಕ್ಕೆ ಉತ್ತರ. ಬೇರೆ ಉಪಾಧಿಗೆ ಯಾವ ಶಕ್ತಿ ಇಲ್ಲ,
ಭೇದ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಅದು ಏನು ಮಾಡುತ್ತದೋ ಇರೋದನ್ನು ತೋರಿಸ್ಬೋದೇ ಹೊರತು ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕೋ ನೈವ ಕಾರಕ. ಜ್ಞಾಪಕ ಅಂತೇಳಿ ತಿಳಿಸ್ಕೊಡೋದು, ಕಾರಕ ಅಂದರೆ ಸೃಷ್ಟಿ ಮಾಡೋದು. ಉಪಾಧಿಗೆ ಯಾವ ಶಕ್ತಿ ಇಲ್ಲ, ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ತುಂಬ ಇಂಪಾರ್ಟೆಂಟ್ ಅದು. ನೋಡಿ ಅಲ್ಲಿ ತುಂಬ ಇದು ಹೇಳಿದ್ದಾರೆ, ಇಲ್ಲಿ 3 ಲೈನಲ್ಲಿ ಮುಗಿಸ್ಬಿಡ್ತಾರೆ ವಿಷಯ. ಹೆಚ್ಚಲ್ಲಿ ಅದು ಓದ್ಕೊಂಡ್ಬಂದಿದ್ರೆ ಏನಾಗುತ್ತೆ, ಸುಲಭ ಆಗುತ್ತೆ. ಮತ್ತೆ ಅಲ್ಲಿ ವಾಪಸ್ ಹೋದ್ರೆ ಮುಂದೆ ಹೋಗೋದಿಲ್ಲ, ಹಾಗಾಗುತ್ತೆ. ಯಾಚೆ ಕುತ್ರಾಪಿ ಮಿಚ್ಚು ಏನು ಹೋಗ್ತಾ ಇದೆ, ಸರಿ ಇದೆಯಾ, ರೆಕಾರ್ಡ್ ಆಗ್ತಿದೆಯಾ, ಇಲ್ಲ ಈ ಸರಿ ಮಾತ್ರ ಕಾರ್ಡ್ ಆಯ್ತು. ಸರಿ ಸರಿ, ಈ ಶಬ್ದ ಮಾತ್ರ ಕಾರ್ಡ್ ಉಳಿದ್ಬಿಟ್ರೆ ಆಯ್ತಾ. ನಚ ಗ್ರಂಥಭತ್ವಂ ಈಗ ಹೇಳ್ತಾರೆ. ನಚ ಜ್ಞಾನಾಜ್ಞಾನಯೋರಪಿ ಮಿಥ್ಯಾಕಲ್ಪಿತತ್ವಂ ದೃಷ್ಟಂ. ನ ಹಿ ಜ್ಞಾನ ಅಜ್ಞಾನಯೋರಪಿ ಮಿಥ್ಯಾಕಲ್ಪಿತತ್ವಂ ದೃಷ್ಟಂ. ಹೋಗಿ ಜ್ಞಾನ ಅಂತ ಮಾತಾಡ್ತೀಯಲ್ಲಪ್ಪ, ಜ್ಞಾನ ಅಂತ ಹೇಳ್ತೀಯಲ್ಲ, ಅದು ಮಿಥ್ಯಾನ ಸತ್ಯನೋ? ಮಿಥ್ಯಾಜ್ಞಾನ ಅಂದರೆ ಜ್ಞಾನ ಇಲ್ಲ ಅಂತ ಆಗ್ಬಿಡುತ್ತೆ. ಆದ್ದರಿಂದ ಜ್ಞಾನವಾಗಿ ಸತ್ಯ. ಆಮೇಲೆ ಅಜ್ಞಾನ ಇದೆ ಅಂತ ಹೇಳ್ತೀಯಲ್ಲ, ಅದು ಸತ್ಯ ಅಂತ ಆಯ್ತಲ್ಲ, ಅಜ್ಞಾನದ ಸತ್ಯ ಆಯ್ತಲ್ಲ. ಎಷ್ಟು ಸತ್ಯ ಪದಾರ್ಥ ಒಪ್ಕೋಬೇಕು. ಅದು ಬಿಟ್ಟುಬಿಟ್ಟು ಎಲ್ಲ ಸುಳ್ಳು ಒಂದು, ಕೆಲವು ಸುಳ್ಳು ಅಂದರೆ ಯಾರು ಒಪ್ತಾರೆ, ಎಲ್ಲವೂ ಸುಳ್ಳು ಅಂತ ಹೇಳಿದರೆ ತುಂಬ ತಪ್ಪ. ಮನೆ ಹೇಳಿದ ಸುಳ್ಳು ಅನ್ನೋದಾದ ಸತ್ಯನ ಹೋಗಿ ಮನೆ ಎಲ್ಲ ಸುಳ್ಳು, ಅದು ಸುಳ್ಳು, ಎಲ್ಲ ಸುಳ್ಳು, ಯಾರು ಸುಳ್ಳು ಸತ್ಯ ಸತ್ಯ ಅಂತ ಹೇಳಿ ಆಶ್ಚರ್ಯ. ಯಾವ ವ್ಯಾಖ್ಯಾನ ಜ್ಞಾನಪಡಬೇಕು, ಎಲ್ಲ ರೀತಿಯ ಹೇಳೋದು ತಮ್ಮದೇ ಸಿದ್ಧಾಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ವ್ಯವಸ್ಥೆ ಮಾಡಬೇಕು, ಹೊರಗಾಗ್ತಾ ಇರೋದು ಭಾಳ. ಏನಾಗಿದೆ ಸಮಸ್ಯೆ ಅದ್ರದ್ದು? ಈಗ ಈ ಸ್ಪೀಕರ್ ಏನೋ ಪ್ರಾಬ್ಲಮ್ ಇದೆ, ಶಬ್ದ ಬರ್ತದೆ ಇದು, ಅದಕ್ಕೆ ಸ್ಪೀಕರ್ ಹೋದ್ರೆ ಶಬ್ದ ಮಾಡೋದಕ್ಕೆ ಅಲ್ಲ, ಅದು ಕಟಕಟ ಶಬ್ದ. ಆಯ್ತು. ಗ್ರಂಥಬಹುತ್ವಂ ಸ್ಯಾದಿತ್ತೇವ ಏವಮಾದಿ ಅನಂತ ಯುಕ್ತಿ ವಿರುದ್ಧೋಯಂ ಪಕ್ಷ. ಇವೆಲ್ಲರೂ ಇಷ್ಟೊತ್ತು ಹೇಳಿದ ಯುಕ್ತಿಗಳು ಎಲ್ಲಿ ಶುರು ಮಾಡಿದ್ರಿ? ಈಗ ನೋಡಿ, ತಥೈವ ಸರ್ವಯುಕ್ತಿ ಇಲ್ಲಿದೆ ನೋಡಿ, ತಥೈವ ಸರ್ವಯುಕ್ತಿ ವಿರುದ್ಧಂಚ ಅಂತ ಹೇಳಿದರು. ಅದರ ಎಕ್ಸ್ಪೆನ್ಷನ್ ಇದಿಷ್ಟು ಕೂಡ ಇದೆ. ಅದು ಇನ್ನೂ ಬೇಕಾದಷ್ಟಿವೆ, ಅದು ಹೇಳೋದಕ್ಕೆ ಈಗ ಬೇಕಿಲ್ಲ ಅಂತ ಹೇಳ್ತಾ ತಥೈವ ಇಲ್ಲಿದೆ ನೋಡಿ. ಹಿಂದೇನಾಯ್ತದ್ದು? ಪ್ರಕೃಷ್ಟ ಪಂಚವಿಧೋ ಭೇದ ಅಧಿಷ್ಠಾನಂ ತಥಾ ನ ಚ ಸತ್ಯೋ ಭೇದ ತಥೈವ ಸರ್ವಯುಕ್ತಿ ವಿರುದ್ಧಂಚ. ಅಲ್ಲಿಂದ ಶುರುವಾಗಿದೆ, ತುಂಬ ಹಿಂದೆ ಇದೆ. ತಥೈವ ಸರ್ವಯುಕ್ತಿ ವಿರುದ್ಧಂಚ, ಮೊದಲು ಆಗಮಾರ್ಥ, ಸರ್ವ ಆಗಮಾರ್ಥ ವಿರುದ್ಧ ಅಂತ ಹೇಳಿಬಿಟ್ಟು ಆಮೇಲೆ ಯುಕ್ತಿ ವಿರುದ್ಧ ಅಂತೇಳಿ ಈಗ ಹೇಳ್ತಾ ಇಂಥ ಯುಕ್ತಿಗಳನ್ನ ಹೇಳಿದ್ದಷ್ಟೇ ಅಲ್ಲ, ಇನ್ನು ಬೇಕಾದಷ್ಟಿದೆ. ಅದನ್ನೆಲ್ಲ ಯಾಕೆ ಹೇಳ್ತಾ ಇಲ್ಲ ಅಂತ ಕೇಳಿದರೆ, ಗ್ರಂಥಬಹುತ್ವಂ ಸ್ಯಾದಿತ್ತೇವ ಉಪರಮ್ಯತೆ. ವಾಕ್ಯ ನೋಡ್ಬೇಕಾದ್ರೆ ಹಾಂ, ಅವನು ಜ್ಞಾನನೂ ಮಿಥ್ಯ ಅಜ್ಞಾನನೂ ಮಿಥ್ಯ, ಎರಡು ಮಿಥ್ಯ. ಏನ? ಜ್ಞಾನನೂ ಮಿಥ್ಯ ಅಜ್ಞಾನನೂ ಮಿಥ್ಯ. ಹೌದು, ಮತ್ತು ಯಾವ ಸತ್ಯ ಆಗಿದ್ರೆ ಒಂದಾರು ಸತ್ಯ ಆಗಬೇಕಲ್ಲ. ಯಾವ ಸತ್ಯ? ಜ್ಞಾನ ಮಿಥ್ಯಾಂಬ ಸತ್ಯನ ಹೋಗಲಿ. ಹೌದಾ? ಜ್ಞಾನ ಮಿಥ್ಯಾಂಬ ಸತ್ಯ ಆದರೆ ಹೋಯ್ತು. ಮತ್ತೆ ಬ್ರಹ್ಮ ಸತ್ಯ, ಇದು ಎರಡು ಸತ್ಯ, ಅದು ಸುಳ್ಳು ಅಂತ ಹೇಳ್ತಾನೆ ಇವರು. ಬ್ರಹ್ಮ ಸತ್ಯ ಅನ್ನೋ ಮಾತು ಸತ್ಯನ? ಬ್ರಹ್ಮ ಸತ್ಯ ಅನ್ನೋ ಮಾತು ಸತ್ಯನ? ಎರಡು, ಬ್ರಹ್ಮನು ಸತ್ಯ, ಮಾತು ಸತ್ಯ, ಎರಡು ಸತ್ಯ ಆಯ್ತಲ್ಲ, ಅದು ಸುಳ್ಳು ಅನ್ಬೇಕಾಗಲ್ಲ. ಅರ್ಥ ಆಯ್ತಾ? ಎಷ್ಟು ಕಷ್ಟ ಇದೆ. ಈಗ ಹೇಳ್ತಾರೆ ತಥೈವ ಸರ್ವಯುಕ್ತಿ ವಿರುದ್ಧಂಚ. ಎಲ್ಲೂ ಕೂಡ ನೋಡಿ, ಆ ಏವಮಾದಿ ಅನಂತ ಯುಕ್ತಿ ವಿರುದ್ಧೋಯಂ ಪಕ್ಷ. ಒಂದೆರಡಲ್ಲ, ಅನಂತ ಯುಕ್ತಿ ವಿರುದ್ಧ ಶಬ್ದಕ್ಕೆ ಎರಡರ್ಥ. ಅನಂತ ಅಂದರೆ ಕ್ವಾಂಟಿಟಿ ವೈಸ್ ಅನಂತ,
ಇನ್ನು ಕ್ವಾಲಿಟಿ ವೈಸ್ ಅನಂತ ಅಂದರೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ ಅಂತ ಅಂದ್ರೇನು ಎಂಡ್ ಯಾವಾಗುತ್ತೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಉತ್ತರ ಕೊಡೋಕ್ಕೆ ಬಾರದಿದ್ದ ಯುಕ್ತಿಗಳು ಅನಂತ ಇವೆ. ಒಂದಿದ್ರೂ ಸಾಕು, ನಿರವಕಾಶ ಯುಕ್ತಿ ಒಂದಿದ್ರೂ ಕೂಡ ಏನು ಮಾಡೋಕ್ಕೆ ಬರೋದಿಲ್ಲ, ನಿರಾಕರಣೆ ಮಾಡೋಕ್ಕೆ ಬರೋದಿಲ್ಲ. ಅನಂತ ಇವೆ. ಗ್ರಂಥ ಬಹುತ್ವ ಬೇರೆ ಕಡೆ ಅನಂತ ದುಷ್ಟಂಚ ಹೇಯಂ ಮಾಯಾಮತ ಶುಭೈ ಅಂತ ಅಲ್ಲಿ ಅನಂತ ದುಷ್ಟಂಚ ಅಲ್ಲಿ ಅದು ಅರ್ಥ ಇದೆ. ಅನಂತ ದೋಷ ದುಷ್ಟಂಚ ಹೇಯಂ ಮಾಯಾಮತಂ ಶುಭೈ. ಅದಕ್ಕೆ ಯಾವ ವಿಚಾರ ಮಾಡ್ತೀರೋ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅನಂತ ದೋಷ ದುಷ್ಟ. ಅನಂತ ದೋಷದಲ್ಲಿ ಇಲ್ಲಿ ಯುಕ್ತಿ ವಿರುದ್ಧ ಮಾತ್ರ ಹೇಳಿದರು. ಆಗಮ ಪ್ರತ್ಯಕ್ಷ ಎಲ್ಲ ಸೇರ್ಕೊಂಡು ಹೋಗುತ್ತೆ. ಅನಂತ ಕಲ್ಯಾಣಗಳು ಪೂರ್ಣ ಅನಂತ ದೋಷ ಹೇಳ್ತಾರೆ. ಉಲ್ಟಾ ಬರ್ತದೆ ಮತಕ್ಕೆ. ಅನಂತ ಕಲ್ಯಾಣಗಳು ಪೂರ್ಣ ಅಂತ ಹೇಳೋ ಮತಕ್ಕೆ ಅನಂತ ದೋಷ ಇರತಕ್ಕಂಥ ಮತ ಹೇಗೆ ವಿರೋಧಿ ಆಗುತ್ತೆ? ಸಾಧ್ಯ ಇಲ್ಲ. ಗ್ರಂಥ ಬಹುತ್ವಂಶಾದಿತ್ಯವು ಉಪರಮ್ಯತೆ ಎಲ್ಲ ಹೇಳಿಬಿಡಿ ಹೋಗಲಿ ಅಂತ ಕೇಳಿದರೆ, ಗ್ರಂಥ ಬಹುತ್ವಂಶಾದಿತ್ಯವು ಉಪರಮ್ಯತೆ, ಗ್ರಂಥ ಭಾರಿ ದೊಡ್ಡದಾಗುತ್ತೆ, ಆದರೂ ಪರವಾಗಿಲ್ಲ, ಇದನ್ನ ಎಲ್ಲಿ ಓದಿದೆ ಎಲ್ಲಿ ಓದಿದ್ದೀವಿ, ಆದ್ದರಿಂದ ದೊಡ್ಡದಾಗಿ ಹೇಳೋದಿಲ್ಲ ಅಂತ ಹೇಳಿದ್ರು. ನಚ ಸತ್ಯತ್ವಾಂಗೀಕಾರೇ ಕಶ್ಚಿತ್ ದೋಷ. ಜಗತ್ ಸತ್ಯ ತೋರ್ಪಟ್ರೆ ದೋಷನೇ ಇಲ್ಲ. ಜಗತ್ ಸತ್ಯ ತೋರ್ಪಟ್ರೆ ಯಾವ ದೋಷನೂ ಇಲ್ಲ. ಮಿಥ್ಯಾ ತೋರ್ಪಟ್ಟು ಇಷ್ಟು ದೋಷ ಕಡಿವೆ. ಬಹುಜೀವವಾದಿ ಪಕ್ಷ ಇಷ್ಟು ಕೂಡ ಏಕಜೀವವಾದಿ ಪಕ್ಷ ನಿರಾಸ. ಇಷ್ಟು ಶುರು ಮಾಡಿದ್ರು. ಈ ಮುಂದುವರಿಸ್ತಾರೆ ಈಗ. ನಚ ಸತ್ಯತ್ವಾಂಗೀಕಾರೇ ಕಶ್ಚಿತ್ ದೋಷ ಬಹುಜೀವವಾದಿ ಪಕ್ಷೇಪಿ ಭೇದಸ್ಯ ಮಿಥ್ಯಾತ್ವಾಂಗೀಕಾರೇ ಏಕೆ ದೋಷಾ ಭವಂತೇವಾ. ಬಹುಜೀವವಾದಿ ಪಕ್ಷದಲ್ಲೂ ಕೂಡ ಇಷ್ಟೆಲ್ಲ ದೋಷಗಳು ಹಾಗೆ ಬರ್ತಾ ಇದೆ. ಮಿಥ್ಯೋಪಾಧಿಕೃತ ತೇಷಾಮಪಿ ಬಹುತ್ವ. ಮಿಥ್ಯೋಪಾಧಿಯಿಂದಾಗಿ ಬಹುತ್ವ ಬಂದಿದೆ ಅಂತ ಹೇಳ್ತೇವೆ. ನಚ ಮಿಥ್ಯೋಪಾಧಿಕೃತೋ ಭೇದ ಕ್ವಾಪಿ ದೃಷ್ಟ ಮತ್ತೆ ಹೇಳಿದೆ. ಮಿಥ್ಯೋಪಾಧಿಯಿಂದ ಭೇದ ಸೃಷ್ಟಿ ಆಗೋದಿಲ್ಲ ಅಂತ ಹೇಳಿರೋದ್ರಿಂದ ಫಸ್ಟ್ ಪಾಯಿಂಟಲ್ಲೇ ಹೊರಟೋಯ್ತು. ಮುಂದೆ ಹೋಗೋದು ಬರೋದೇ ಇಲ್ಲ. ಅನಾತ್ಮ ಕಲ್ಪನಾ ರೂಪತ್ವಾನ್ ಮಿಥ್ಯೋಪಾಧಿರೇವ ನ ಯುಜ್ಯತೆ. ಮತ್ತೆ ಹೋಲಿ ಉಪಾಧಿ ಎಂಬುದು ಜಡನ ಚೇತನ ತಂದಿರ್ತದೆ. ಉಪಾಧಿ ಇದೆಯಪ್ಪ, ಉಪಾಧಿಯಿಂದ ಬರುತ್ತೆ. ಇದನ್ನೆಲ್ಲ ಅಲ್ಲಿ ಹೇಳಿಲ್ಲ, ಈಗ ಹೊಸ ವಿಷಯ ಹೇಳ್ತಾರೆ. ಉಪಾಧಿ ಎಂಬ ಜಡನೋ ಚೇತನನೋ ಅಂತ ಪ್ರಶ್ನೆ. ಏನದು? ಉಪಾಧಿ ಜಡ. ಅವ್ರ ಪ್ರಕಾರ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಉಳಿದೆಲ್ಲ ಮಿಥ್ಯ ಅಂದರೆ ಉಪಾಧಿ ಕೂಡ ಏನಾಯ್ತು ಈಗ? ಆತ್ಮ ಮಾತ್ರ ಸತ್ಯ, ಉಪಾಧಿ ಆತ್ಮ ಅಲ್ಲ, ಚೇತನ ಅಲ್ಲ, ಮಿಥ್ಯ ಅಂತ ಆಯ್ತು. ಮೊದಲು ಉಪಾಧಿಗೆ ಏನು ಶಕ್ತಿ ಇಲ್ಲ, ಸ್ವತಂತ್ರವಾಗಿ ಸತ್ಯೋಪಾಧಿಗೇನೆ ಭೇದ ಕ್ರಿಯೇಟ್ ಮಾಡೋ ಶಕ್ತಿ ಇಲ್ಲ. ಇದು ಹೇಗೆ ಮಿಥ್ಯೋಪಾಧಿ ಬೇರೆ ಶಕ್ತಿ ಅರ್ಥ ಆಯ್ತಾ? ಈಗ ಅವ್ರು ಬಂದಿದ್ದು ಬರೋದು ಪರೀಕ್ಷೆಗೆ ಹೋಗಿದ್ರು ಪಾಸ್ ಆಗ್ತಿದ್ದಿಲ್ಲ, ಪರೀಕ್ಷೆಗೆ ಹೋಗಿಲ್ಲ. ಬಗ್ಗೆ ಎಷ್ಟು ಗ್ಯಾರಂಟಿ ಇದೆ ಅಂದರೆ ಪರೀಕ್ಷೆಗಳಿಗೆ ಏರಾಡಿ ಫೇಲ್ ಆಗ್ತಾರೆ ಅಂತೇಳಿ. ಪರೀಕ್ಷೆಗೆ ಹೋಗಿಲ್ಲ ಬೇಡ, ಅವಾಗ ಏನಾಗುತ್ತೆ? ಇದು ರಿಸಲ್ಟ್ ಮಾಡೋ ನೆಸಿಟಿ ಇಲ್ಲ. ಯಾಕೆ? ಫೇಲ್ ಆಗೋದು ಇನ್ನೂ ನಿಶ್ಚಿತ. ಆ ರೀತಿ ಆಯಿತು. ಅಂದರೆ ಪರೀಕ್ಷೆಗೆ ಹೋಗಿದ್ದೇ ಸುಳ್ಳು ಅಂತ ಹೇಳಿದರೆ ಇನ್ನೂ ಸುಲಭ ಆಯ್ತಲ್ಲ. ಫೇಲ್ ಅಂತ ಹೇಳಿದ್ರೆ ಏನು ಕಾರಣ ಕೊಡಬೇಕಾಗಿಲ್ಲ. ಆತ್ಮನಿ ಹೋಗಿದ್ದಾದ್ಮೇಲೆ ಸರಿಯಾ ಬರೋದೋ ಇಲ್ಲೋ ಏನು ನೂರಾರು ಪ್ರಶ್ನೆ ಕೇಳಬೇಕಾಗ. ಆ ಪ್ರಶ್ನೆ ಕೂಡ ಅವಕಾಶ ಇಲ್ಲ. ಆದ್ದರಿಂದ ನಚ ಮಿಥ್ಯೋಪಾಧಿಕೃತೋ ಭೇದ ಕ್ವಾಪಿ ದೃಷ್ಟ. ಆತ್ಮನಿ ಅನಾತ್ಮ ಕಲ್ಪನಾ ರೂಪತ್ವಾನ್ ಮಿಥ್ಯೋಪಾಧಿ ರೇವ ನ ಯುಜ್ಯತೆ. ಹೀಗೆ ಅನಾತ್ಮನಲ್ಲಿ ಆತ್ಮತ್ವ ಕಲ್ಪನೆ ಮಾಡಬೇಕಾಗತ್ತೆ. ಕೊನೆಯಲ್ಲಿದೆ ಈಗ ಅನಾತ್ಮ ಕಲ್ಪನಾ ದೋಷ. ಅನಾತ್ಮ ಅಂದರೆ ಜಡವಾದ ಮಿಥ್ಯಾದಿ ಕಲ್ಪನೆ ಮಾಡಿ ಕೊಡ್ತಿರೋದ್ರಿಂದ ಮಿಥ್ಯೋಪಾಧಿ ಅನ್ನೋ ಪದನೇ ಕೊಡೋದಿಲ್ಲ. ಆದ್ದರಿಂದ ಇದು ಹೋಯಿತು. ಮತ್ತೆ ಇನ್ನೊಂದೆರಡು ಯುಕ್ತಿ ವಿರೋಧಗಳು. ಮಾಯಾಮಯೀ ಸೃಷ್ಟಿರಪಿ ತತ್ಸದೃಶ್ಯ ಅನ್ಯಸ್ಯ ವಿದ್ಯಮಾನತ್ವೇವ ದೃಷ್ಟ ದ್ರವ್ಯತ್ವಾದಿ ಸಾದೃಶ್ಯಯುಕ್ತಂ ಕಿಂಚಿದಧಿಷ್ಠಾನಂ ಆಶ್ರಿತ್ಯ ಇವ ಚ. ಇನ್ನು ನೋಡಿ, ನಾವು ಹಾಗೆ ಹೇಳಿದ್ರು ಮಾಯಾಮಯೀ ಸೃಷ್ಟಿ ಅಂತ ಕರಿತೇವೆ. ಮಾಯೆಯಿಂದ ಆದ ಸೃಷ್ಟಿ ಇಂದ್ರಜಾಲ ಅಂತ. ಅದು ಹೇಳಕ್ಕೆ ಬರ್ತಲ್ಲ. ಯಾತಕ್ಕೆ? ಇಂದ್ರಜಾಲ ಏನು ಮಾಡ್ತಾನೆ? ಫಸ್ಟ್ ಈಗ ಇದ್ದಕ್ಕಿಂತ ಪಕ್ಷಿ ತೋರಿಸ್ತೇನೆ ಅಂತ ಹೇಳ್ತಾರೆ. ಪಕ್ಷಿ ತೋರಿಸ್ತೇನೆ ಮಾತಿಗೆ ಅರ್ಥ ಯಾವಾಗ ಬರೋದು? ಒಂದು ಪಕ್ಷಿ ಇದ್ದರೆ, ಒಂದು ಪಕ್ಷಿ ಅಂತ ಒಂದು ಇರಬೇಕು. ಇಲ್ಲಿ ಕೇಳೋ ಏನು ಪಕ್ಷಿ ಅಂದ್ರೆ ಅಂತ ಅವೇ ತೋರಿಸಿ ಉಪಯೋಗ ಇಲ್ಲ. ಪಕ್ಷಿ ಅಂತ ಗೊತ್ತಿರೋ ನೀಗೇನು ತೋರಿಸ್ಬೋದು ನಾವು? ನೋಡಿ ಏನು ಪಕ್ಷಿ ಇಲ್ಲ, ಪಕ್ಷಿ ತೋರಿಸ್ತೀನಿ ಅಂದರೆ ಆ ತೋರಿಸು ಅಂತ ನಾವು ಆಶ್ಚರ್ಯಪಡ್ತಾರೆ. ಅದು ಪಕ್ಷಿನೇ ಗೊತ್ತಿಲ್ಲ ಅವನಿಗೆ. ಒಂದು ಸತ್ಯ ಪಕ್ಷಿ ಅಂತ ಒಂದಿರಬೇಕು, ಯಾವಾಗ ತೋರ್ಸೋಕ್ಕೆ ಬರೋದಿಲ್ಲ. ಅಂದರೆ ಅದು ಮಿಥ್ಯ ಆಗಲಿಕ್ಕೂ ಏನಿರಬೇಕು? ಅಧಿಷ್ಠಾನ ಸದಸ್ಯ ಅಲ್ಲಿರಬೇಕು. ಅದು ಇಂದ್ರಜಾಲ ಮಹೇಂದ್ರಜಾಲ ಅಥವಾ ಏನಿರಬೇಕು? ಅಧಿಷ್ಠಾನ ಸದಸ್ಯ ಇರಲೇಬೇಕು. ಎಲ್ಲರೂ ಮಾಡೋಕ್ಕೆ ಬರೋದಿಲ್ಲ. ಮಾಯಾಮಯೀ ಸೃಷ್ಟಿರಪಿ ಸದೃಶ್ಯಸ್ಯ ಅನ್ಯಸ್ಯ ವಿದ್ಯಮಾನತ್ವೇವ ದೃಷ್ಟ ದ್ರವ್ಯತ್ವಾದಿ ಸಾದೃಶ್ಯಯುಕ್ತಂ ಕಿಂಚಿದಧಿಷ್ಠಾನ ಮಾತ್ರಿತ್ಯೈವ ಚ. ಏನೋ ಒಂದು ಅಧಿಷ್ಠಾನ ಇರಬೇಕು. ಒಂದು ಅಧಿಷ್ಠಾನ ಒಂದು ಸದಸ್ಯ ಇಲ್ಲದೆ ಹೋದರೆ ಯಾವ ಕಾಲಕ್ಕೂ ಭ್ರಮೆ ಸ್ವಪ್ನ ಏನೇನು ಬಿಡೋದು. ಮತ್ತೆ ಇನ್ನೇನು ಹೇಳಿದ್ರೆ ಜಿಸ್ಕೊಟ್ಬಿಟ್ಟಿದ್ದಾರೆ. ಏನು ಹೇಳಿದ್ರೆ ಶಂಕಪೀತ ಇತ್ಯಾದಿ ಯಾವ ಜ್ಞಾನ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಂಥ ಕೇಸ್ ಬೇಕಾದರೂ ಕೊಡು.
ಆ ಕೇಸಲ್ಲಿ ಮಿಥ್ಯಾ ಅಂತ ಹೇಳ್ಬೇಕಾದ್ರೆ ಎರಡು ಇರಲೇಬೇಕು. ಮಿನಿಮಮ್ ತುಂಬ ಇರಬೇಕು. ಆ್ಯಕ್ಚುಲಿ ಮಿನಿಮಮ್ ಎರಡು ಇರಬೇಕು. ಯಾವ್ಯಾವುದು? ಅಧಿಷ್ಠಾನ ಮತ್ತು ಸದೃಶ. ಆಮೇಲೆ ಇನ್ನೂ ಮುಖ್ಯ ಪಾಯಿಂಟ್ ಇದೆ, ನೋಡೋದು ಬರಬೇಕು ಫಸ್ಟ್ ಅವನು. ಅದು ಯಾಕೆ ಹೇಳಿದ್ರೆ ಆಬ್ವಿಯಸ್ ಅಂತ ಹೇಳಕ್ಕೆ ಹೋಗಲಿಲ್ಲ. ಭ್ರಾಂತಿ ಯಾರಿಗೆ ಅಂತ ಫಸ್ಟ್ ಕೇಳ್ತಾರೆ. ಭ್ರಾಂತಿ ಯಾರಿಗೆ, ಯಾವುದ್ರ ಬಗ್ಗೆ, ಯಾವುದಿತ್ತಲ್ಲಿ. ಇನ್ನೊಂದು ಎರಡು ಆಯ್ತು ಈಗ ನೋಡೋದು ಯಾರು ಇಲ್ಲ, ಇರೋದು ಬ್ರಹ್ಮ ಒಂದೇ. ಸೊ ಭ್ರಾಂತಿ ಯಾರಿಗೆ ಬಂದಾಗಾಯ್ತು ಈಗ? ಬ್ರಹ್ಮನಿಗೆ ಜ್ಞಾನಿ ಬಂತು. ಬಟ್ ಬ್ರಹ್ಮನ ಬಗ್ಗೆ ಏನು ಹೇಳ್ತಾರೆ ಇವರು? ಸತ್ಯಂ ಜ್ಞಾನಂ ಅನಂತ. ಸತ್ಯ ಸುಳ್ಳಾದ್ನಲ್ಲ. ಈಗ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳೋದಕ್ಕೆ ಸಾಧ್ಯ. ಅದಕ್ಕೆ ಅನಂತ ಅಂತ ಹೇಳಿ ಮಾಯಾಮಯ. ಅದಷ್ಟು ಇಲ್ಲಿ ತತ್ವೋದ್ಯದಲ್ಲಿ ಕೋಟ್ ಮಾಡಿದ್ರು, ಇಲ್ಲೊಂದು ಸತಿ ಕೋಟ್ ಮಾಡ್ತಾರೆ. ಈಗ ಅಧಿಷ್ಠಾನಂಚ ಸದೃಶಂ ಸತ್ಯವಸ್ತುದ್ವಯಂ ವಿನಾ ನ ಭ್ರಾಂತಿರ್ಭವತಿ ಕ್ವಾಪಿ ಸ್ವಪ್ನ ಮಾಯಾದಿಕೇಶು. ಸ್ವಪ್ನ ಮಾಯಾದಿಕೇಶು ಅಪಿ ಅಂದರೆ ಭ್ರಾಂತಿ, ಸ್ವಪ್ನ, ಮಾಯಾ ಯಾವ ಕೇಸ್ ತೊಗೊಂಡ್ರು ಕೂಡ ಮಿನಿಮಮ್ ಮೇಲೆ ಇರಲೇಬೇಕು. ಅವು ಏನಾಗಿರ್ಬೇಕು? ಎರಡು ಸತ್ಯವಾಗಿರಬೇಕು. ಎರಡು ಸತ್ಯವಾಗಿದ್ದರೆ ಮಾತ್ರ ಇದು ಮಾಡೋಕ್ಕೆ ಸಾಧ್ಯ ಇದೆ. ಮಾನಸ್ಯಾಂ ವಾಸನಾಯ. ಇನ್ಫ್ಯಾಕ್ಟ್ ಒಂದು ಸ್ವಾರಸ್ಯ ಇದೆ. ಸುಳ್ಳು ಅನ್ನೋ ಪದಕ್ಕೆ ಅರ್ಥ ಏನು? ಸತ್ಯ ಇರಬೇಕು ಗೊತ್ತಾಯ್ತು. ಸುಳ್ಳು ಅಂತ ಪದ ಹುಟ್ಬೇಕಾದ್ರೆ ಏನಾಗಿರ್ಬೇಕು? ಫಸ್ಟ್ ಅದು ಅಭಾವ ಪದಕ್ಕೆ ಅರ್ಥ ಇರಬೇಕು. ಪದದ್ದು ಭಾವ ಇರಬೇಕು. ಭಾವಜ್ಞಾನಾಧೀನವಾಗಿ ಅಭಾವಜ್ಞಾನ ಹೇಗಿದೆಯೋ ಸತ್ಯತ್ವಾಧೀನವಾಗಿ ಏನಿದೆ? ಈಗ ಅದ್ವೈತ ಮತ ಬಂತು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದ್ವೈತ ಮತ ಮೊದಲು ಏನಿತ್ತು ಅಂತ ಅರ್ಥ ಆಗಿದ್ರೆ ದ್ವೈತ ಇತ್ತು ಅಂತ ಅರ್ಥ. ನೆಗೆಟಿವ್ ಅದು. ಅದ್ವೈತ ಹೆಸರೇ ನೆಗೆಟಿವ್ ಆಗಿ ಬಂತು. ಆಮೇಲೆ ಆಮೇಲೆ ದ್ವೈತ ಬಂದಿದ್ದಲ್ಲ, ಅದ್ವೈತದ ಬಗ್ಗೆ ಉತ್ತರ ಕೊಟ್ಟಿದ್ದಷ್ಟೇ. ದ್ವೈತ ಇರೋದೇನೆ ಮೊದಲಿದ್ದ. ಇದು ಅರ್ಥ ಮಾಡಿಕೊಂಡ್ರೆ ನೆಗೆಟಿವ್ ಎಂಬ ಪದ ಪಾಸಿಟಿವ್ ಇಲ್ದ ನೆಗೆಟಿವ್ ಪ್ರಶ್ನೆ ಬರೋದಿಲ್ಲ. ಆದ್ದರಿಂದ ಆ ಪದನೇ ಸರಿ ಇಲ್ಲ. ಅಧಿಷ್ಠಾನಂಚ ಸದೃಶ. ಯಾವುದು? ಎಲ್ಲ ಕಾಲದಲ್ಲಿ ಇರೋದು. ಎಲ್ಲ ಅನಾದಿ ಮತ್ತು ನಿತ್ಯ. ಅನಾದಿ ನಿತ್ಯ ಅದು ಕರೆಕ್ಟ್. ಈ ಪುಸ್ತಕ ಇದೆ, ತೆಗೆದುಬಿಟ್ಟೆ. ಈಗ ಎಲ್ಲರೂ ಒಂದೇ ಕಾಲಕ್ಕೆ ಬಂತು. ಆದರೆ ಪುಸ್ತಕ ಇತ್ತು ಫಸ್ಟ್ ಹೋಗೋದು, ತೆಗೆದಿದ್ದ ಆಮೇಲೆ ಎಷ್ಟೇ ಆದರೂ ಕೂಡ ಒಂದು ಪಾಯಿಂಟ್ ಇದೆ. ಅಭಾವ ಹೇಳ್ಬೇಕಾದ್ರೆ ಏನಾಗಿರ್ಬೇಕು? ಫಸ್ಟ್ ಭಾವ ಇರಬೇಕು. ಮತ್ತು ಯಾವಾಗ ಇರಬೇಕದು? ಅಭಾವಕ್ಕಿಂತ ಮುಂಚೆ ಇರಬೇಕು. ಆಮೇಲೆ ಇದ್ದರೆ ಅಭಾವ ಬರೋದಿಲ್ಲ, ಮುಂಚೆ ಇರಬೇಕು ಅಭಾವ. ಎರಡು ಅರ್ಥ ಮಾಡಿಕೊಂಡ್ರೆ ದ್ವೈತ ಅಂಬೋದು ಏನಾಯ್ತು ಅಲ್ಲಿಗೆ? ಅದ್ವೈತ ಅನ್ನೋ ಪದನೇ ನೆಗೆಟಿವ್ ಎಂಬ ಅರ್ಥ ಕೊಡೋದ್ರಿಂದ ಅದು ಒಪ್ಪಲಿಕ್ಕೆ, ದ್ವೈತ ಒಪ್ಪಲಿಕ್ಕೆ ಆಗುತ್ತೆ ಮೊದಲಿಗೆ. ಮಾನಸ್ಯಾಂ ವಾಸನಾಯಾಂತೂ ಬಹಿರ್ವಸ್ತುತ್ವ ಕಲ್ಪನಂ ಸ್ವಾಪ್ನೋ ಭ್ರಮಶ್ಚ ಮಾಯಾಯಾಂ ಕರ್ತೃದೇಹಾದಿ ವಸ್ತುಷು. ಅದೇ ರೀತಿ ಮಾನಸೀ ಭ್ರಮ, ಮನಸ್ಸಲ್ಲಿ ಏನು ಭ್ರಮೆ ಬರುತ್ತಲ್ಲ, ಆಗಲೂ ಕೂಡ ಏನಿರಬೇಕು? ಭ್ರಮೆಗೂ ಕೂಡ ರಾಜನಾಗಬೇಕು ಅಂತ ಅನ್ಕೊಂಡ ಹುಚ್ಚ. ಬಟ್ ರಾಜ ಇರಬೇಕು ಅಂತ, ರಾಜ ಅನ್ನೋ ಪೋಸ್ಟ್ ಇರಬೇಕು. ಈಗ ರಾಜ ಅನ್ಕೊಂಬೋದಿಲ್ಲ, ರಾಜ ಇಲ್ಲ ಆದ್ರೆ ಏನು ಮಂತ್ರಿಗೆ ಹೇಳ್ಕೊತಾರೆ ಹೊರತು ಏನು ಅನ್ಕೊಂಬಲ್ಲ. ಈಗ ಕಾನ್ಸೆಪ್ಟೇ ಹೋಗ್ಬಿಡುತ್ತೆ. ಕತೆ ಕಾದಂಬರಿ ಬಂತ ಹೊರತು ವಸ್ತುಸ್ಥಿತಿ ಬರಲಿಲ್ಲ. ಗೊತ್ತಾಯ್ತಾ? ಅದು ಯಾವ ಪದನ ಕೇಳಿಲ್ಲೋ ಆ ಪದ ಅನ್ಕೊಳ್ಳೋ ಹುಚ್ಚನಿಗೂ ಸಾಧ್ಯ ಇಲ್ಲ. ಹುಚ್ಚ ತಾನು ಏನಾರು ಆಗಿದ್ದೇನೆ ಅಂತ ಹೇಳ್ಕೊಬೇಕಾದ್ರೆ ಫಸ್ಟ್ ಏನಾಗಿರ್ಬೇಕದು? ಆ ವಸ್ತು ಇರಬೇಕು. ಎಂಥ ಹುಚ್ಚನಿಗೂ ಕೂಡ ಏನು ಬರೋದಿಲ್ಲ? ಇಲ್ಲದ್ರ ಬಗ್ಗೆ ಯೋಚನೆ ಮಾಡ, ಯಾವುದೋ ಒಂದು ಇರಬೇಕು ಅವತರಿಯಲ್ಲೂ ಕೂಡ. ಅದು ಇದನ್ನು ಹೇಳೋದು ಮಾಯಾ ಶಬ್ದ ಅದೊಂದು ಸೇರಿಬಿಡೋದು. ಮಾಯಾ ಶಬ್ದಕ್ಕೆ ಉನ್ಮತ್ತನಾದವನು ಕೂಡ ಯಾವುದು ಇಲ್ಲದನ್ನು ನಾನು ಶಶಿವಿಷಾಣ ಆಗ್ತೀನಿ ಅಂತ ಯಾವನು ಹೇಳೋದಿಲ್ಲ. ಗೊತ್ತಾಯ್ತಾ? ನಾನು ರೈತ ಶಿಕ್ಷರೈತ ಆಗ್ತೀನಿ ಅಂತ ಹೇಳೋದು. ರಾಜ ಮಹಾರಾಜ ಈ ಕನಸಲ್ಲೇ ಓಡಾಡ್ತಿರ್ತಾರೆ. ಕನಸಾಗಲಿ ಏನೇ ಆಗಲಿ ಅದೇನಾಗಿರ್ಬೇಕು ಅನ್ಕೋಬೇಕಾರೋದು? ಅದು ಸುಳ್ಳು ಅನ್ಕೋಬೇಕಾದ್ರೂ ಕೂಡ ನೆಕ್ಸ್ಟ್ ಇದು ಮಾನಸಿಕ ಕಲ್ಪನಾ ಅಂದ್ರೆ ಹೊರಗಿಂದೇನು ಇಲ್ಲೇ ಇಲ್ಲ. ಈಗ ಮನಸ್ಸಲ್ಲೇ ಸುಳ್ಳು ಅನ್ಕೊಳಕ್ಕೆ ಹೋಗ್ತಾನೆ. ಬಟ್ ಅನ್ಕೋಬೇಕಾದ್ರೆ ಯಾವುದಾದ್ರು ಸತ್ಯ ವಸ್ತುನೇ ಬರಬೇಕು. ಅಡ್ಡ ಇಲ್ಲದ್ರೆ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಅವನಿಗೆ. ಅದು ಸರಿ ಅಂತ ಅದು ಎಷ್ಟು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಮಾನಸ್ಯಾಂ ವಾಸನಾಯಾಂತು ಬಹಿರ್ವಸ್ತುತ್ವ ಕಲ್ಪನಂ ಸ್ವಾಪ್ನೋ ಭ್ರಮಸ್ಯ ಮಾಯಾಯಾಂ ಕರ್ತೃದೇಹಾದಿ ವಸ್ತುಷು ಚತುರಂಗ ಬಲತ್ವಾದಿ ಕಲ್ಪನಂ ಭ್ರಮ ಇಷ್ಯತೆ. ಅದು ಬಂತಲ್ಲ ತಿರುಕನ ಕನಸಿನೊಳಗೆ. ಈ ಯುದ್ಧಕ್ಕೆದಾಗ ರಾಜ ಆಗಿಬಿಟ್ಟ, ಅದು ಮಾಲೆ ಹಾಕಿಬಿಡ್ತಾ ಇತ್ತು, ರಾಜ ಆಗಿಬಿಟ್ಟ, ದೊಡ್ಡ ಸೈನ್ಯ ಆಗಿದ್ದ, ಮಂತ್ರಿ ಮಂಡಲ ಎಲ್ಲ ಶುರುವಾಗೋಯ್ತು. ಹುಚ್ಚದ್ದು ಹೋಗ್ಬಿಟ್ಟು ಅವ್ನು ಕೊನೆಗೆ. ಸೊ ಅಟ್ಯಾಕ್ ಮಾಡ್ಲಿಕ್ಕೆ ಬಂದರು. ಎಲ್ಲ ಸೋಲ್ಸಿ ತಿರುಳು ಸತ್ತೋಗ್ಬಿಟ್ಟು ಆಮೇಲೆ ಕಡಿತ ಆಗ್ತಾರೆ, ಅಲ್ಲೇ ಕೂತಿದ್ದ. ಅದು ಎಲ್ಲರ ಕಲ್ಪನೆ ಇತ್ತು ಅವನಿಗೆ. ರಾಜ ಅನ್ಬೇಕಾದ್ರೆ ಏನು ಕಲ್ಪನೆ ಇದೆ ಅವನಿಗೆ? ಚತುರಂಗ ಬಲದ ಒಡೆಯ ಅನ್ನೋ ಕಲ್ಪನೆ. ಅರ್ಥ ಆಯ್ತಾ? ಸ್ವಲ್ಪ ಚತುರಂಗ ಬಲ ಅದಕ್ಕೆ ಕಾನ್ಸೆಪ್ಟೇ ಗೊತ್ತಿಲ್ಲದೆ ಹೋದರೆ ಬರೀ ರಾಜ ಅನ್ಕೊತಿದ್ದಿಲ್ಲ ಅವನು. ಮಂತ್ರಿ ಮಾಡಲೇಬೇಕು ಅವನು ರಾಜ ಆದ ತಕ್ಷಣ. ಯಾಕೆ ರೆಸಿಡೆನ್ಸ್ ಇಲ್ದವ್ರು ಏನಾಗುತ್ತೆ ಅವನಿಗೆ? ಪೂಜ್ಯತ್ವ ಬರೋದಿಲ್ಲ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಚತುರಂಗ ಬಲತ್ವಾದಿ ಕಲ್ಪನಂ ಭ್ರಮ ಇಷ್ಯತೆ ನ ಭ್ರಾಂತಿ ಕಲ್ಪಿತಂ ವಿಶ್ವಂ ಅಥೋ ವಿಷ್ಣು ಪದಾಶ್ರಿತಂ ಇತಿ ಬ್ರಹ್ಮ ವೈವಂತೆ. ಇದು ಭ್ರಾಂತಿ ಕಲ್ಪಿತವಾದಲ್ಲ ವಿಶ್ವ, ಇದು ದೇರ್ಫೋರ್ ಅಂತ ಅರ್ಥ. ಅತಃ ಅದಲ್ಲ, ವಿಷ್ಣು ಪದಾಶ್ರಿತ ಅದಿದೆ, ವಿಷ್ಣುವನ್ನು ಆಶ್ರಯಿಸಿದೆ, ಅಷ್ಟು ಒಪ್ಪಬೇಕು. ಅದು ಜಗತ್ತಿಗೆ ನಾವು ಏನು ಒಪ್ಪಾರ ಕೊನೆಗೆ? ಮಿಥ್ಯಾತ್ವ ಒಪ್ಪಾರು, ಸತ್ಯತ್ವ ಒಪ್ಪಬೇಕು, ಸ್ವಾತಂತ್ರ್ಯ ಒಪ್ಪಬಾರ್ದು ಅಷ್ಟೇ. ಅರ್ಥ ಆಯ್ತಾ? ಈಗ ಸ್ವಾತಂತ್ರ್ಯ ಒಪ್ಪೋದಕ್ಕೇನು ಸಮಸ್ಯೆ ಇಲ್ಲ ದೇವರಿಗೆ, ಅದೇ ರೀತಿ ಅಸ್ವಾತಂತ್ರ್ಯ ಒಪ್ಪೋದಕ್ಕೇನು ಸಮಸ್ಯೆ ಇಲ್ಲ.
ಮಿಥ್ಯಾತ್ವ ಒಬ್ಬರಿಗೆ ಸಮಸ್ಯೆ ಬರುತ್ತೆ, ಆದ್ದರಿಂದ ಒಪ್ಪಿಕೊಡೋದು. ನ ಚ ಮಾಯಾ ವಿನಾ ಮಾಯಾ ದೃಶ್ಯತೆ ವಿಶ್ವಮೀಶ್ವರ ಸದಾ ಪಶ್ಯತಿ ತೇನೇದಂ ನ ಮಾಯಾ ಇತಿ ಅವಧಾರ್ಯತಾಂ ಇತಿ ಚ. ನ ಚ ಮಾಯಾ ವಿನಾ ಮಾಯಾ. ಇನ್ನೊಂದು ಆರ್ಗ್ಯುಮೆಂಟ್, ಇದು ಫೈನಲ್. ಇದರೊಳಗೆ ಏನು ಅಂದರೆ, ನ ಚ ಮಾಯಾ ವಿನಾ ಮಾಯಾ ದೃಶ್ಯತೆ. ಮಾಯೆ ಮಾಡಿದವನಿಗೆ ಏನು ಕಾಣಿಸೋದಿಲ್ಲ? ತಾನು ಮಾಡಿದ ಮಾಯೆ ಕಾಣಿಸೋದಿಲ್ಲ. ಮಾಯೆ ಮಾಡಿದವನಿಗೆ ತಾನು ಮಾಡಿದ ಯಾಕೆ? ಅವನಿಗೆ ಗೊತ್ತಿರೋದಿಲ್ಲ. ಸತ್ಯ ಗೊತ್ತಿರೋದು ಮಾಯ ಕಾಣಿಸ್ತದೆ. ನೋಡಿ, ಪಕ್ಷಿ ತೋರಿಸ್ತೆ, ಅವನಿಗೆ ಪಕ್ಷಿ ಕಾಣಿಸೋದಿಲ್ಲ. ನೋಡಿ, 10,000 ರೂಪಾಯಿ ನೋಟ್, 5,000 ರೂಪಾಯಿ ಏನು ಮಲ್ಟಿ ತೋರಿಸ್ತಾನೋ. ಯಾಕೆ? ಅವಳ ಹತ್ರ ಇಲ್ಲ. ಇದು 1 ಪೈಸೆ ಕೈ ಹಾಕ್ತಿದ್ದಿಲ್ಲ, ಅದರಿಂದ ಸುಳ್ಳು. ಸೊ ಮಾಯಾ, ಈ ಉದಾಹರಣೆಗೆ ಅವ್ರ ಪ್ರಕಾರ ಮಾಯ ಯಾರಿಗಪ್ಪ ಅಂತ ಹೇಳಬೇಕೀಗ? ಅವನಿಗ ಬೇಕೆ ಇಬ್ಬರಿನ ಪದಾರ್ಥ ಇಲ್ಲ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಇರೋದೇ ಒಂದು ಪದಾರ್ಥ. ಮಾಯ ಯಾರಿಗೆ ಬರಬೇಕು? ಭ್ರಾಂತಿ ಯಾರಿಗೆ ಬರಬೇಕೀಗ? ಅವನಿಗೆ ಬರಬೇಕು, ಬ್ರಹ್ಮನಿಗೆ ಬರಬೇಕು. ಆದರೆ ಬ್ರಹ್ಮನಿಗೆ ಎಂಥ ಹುಚ್ಚನೆ ಏನೇ ಆಗಿರುತ್ತೆ, ಬ್ರಹ್ಮನಿಗೆ ಏನೇ ಆಗಿರಲಿ, ಜ್ಞಾನಿ ಆಗಿರುತ್ತೆ. ಮಾಯ ಮಾಡಿದವನಿಗೆ ಏನು ಗೊತ್ತಾಗೋದಿಲ್ಲ. ಅಂದಮೇಲೆ ಮಾಯ ಈಗ ಅವನೇ ಹೋಗಿಬಿಟ್ರೆ ಬ್ರಹ್ಮತ್ವ ಹೊರಡ್ತಾರೆ. ಬ್ರಹ್ಮನೇ ಇಲ್ಲ ಈಗ ಇಲ್ಲ. ಅವನಿಗೆ ಮಾಯ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಅವನೇನಲ್ಲ, ಮಾಯ ಏನಲ್ಲ ಅಂತ ಆಯ್ತಾಗ ಕಂಡಿದ್ದ ಭ್ರಾಂತಿ ಅಲ್ಲ. ಗೊತ್ತಾಯ್ತಾ? ಕಂಡಿದ್ದ ಭ್ರಾಂತಿ. ಅವನಿಗೆ ಮಾಯ ಕಾಣ್ತಾ ಇದೆ ಈಗ. ಮಾಯ ಮಾಡಿದವನಿಗೆ ಮಾಯ ಬಾಯಿಯಿಂದ ಕಲ್ಪಿತ ವಸ್ತು ಕಾಣಬಾರ್ದು. ಕಂಡ್ರೆ ಅದು ಸುಳ್ಳು ಅಂತಲ್ಲ, ಏನಾದರೂ ಸತ್ಯನೇ ಆಗಿದೆ. ರಚ ಮಾಯಾ ವಿನಾ ಮಾಯಾ ದೃಶ್ಯತೆ ವಿಶ್ವಮೀಶ್ವರ ಪರಿಪಶ್ಯತೆ ಸದಾ ಪಶ್ಯತಿ ತೇನೇದ. ಅರ್ಜುನ ಹೇಳ್ತಾ, ನೋಡು ಅರ್ಜುನ, ಹೆಚ್ಚಾನ್ಯದಷ್ಟು ಮಿಚ್ಛಿಸಿ, ಬೇಕಾದ ನೋಡ್ಕೊ, ಎಲ್ಲ ಇದು ನೋಡು ಅಂತ ಹೇಳ್ತಾರೆ. ಎಲ್ಲ ನನ್ನಲ್ಲಿದೆ ನೋಡು, ಸ್ವಾಮಿಯನ್ನು ತೋರಿಸ್ತಾರೆ. ಇದಂ ಇದನ್ನು ನೋಡು ಅಂತ ಹೇಳಿದ್ರು. ಇದಮ್ ಅಂತ ದೇವ್ರು ಹೇಳ್ಬೇಕಾದ್ರೆ ಇದಮ್ಮ ಏನಾಗಿರ್ಬೇಕಾದ್ರೆ ಇದು ದೇವ್ರು ಸುಳ್ಳು ಇದು ಅಂತ ಹೇಳ್ತಾರೆ ಅಂತ. ಅದಲ್ಲ, ಸದಾ ಪಶ್ಯತಿ. ಅದಕ್ಕೆ ಸದಾ ಪಶ್ಯತಿ ತೇನೇ ಇದಂ ನ ಮಾಯಾ ಇತಿ ಅವಧಾರ್ಯತ. ಅದೇನಂತ ಕರೆಕೊಡು? ಅವಧಾರ್ಯ ನಿರ್ಧಾರ. ಮಾಯಾ ಅಂತ ಎಂದೂ ನಿರ್ಧಾರ ಮಾಡೋಕ್ಕೆ ಹೋಗಬೇಡ, ಸಾಧ್ಯನೇ ಇಲ್ಲ. ಮಾಯ ಅಲ್ಲ ಅಂತ ನಿರ್ಧಾರ ಮಾಡಬೇಕೆ ಹೊರತು ಮಾಯೆ ಅಂತ ನಿರ್ಧಾರ ಮಾಡೋಕ್ಕೆ ಬರೋದಿಲ್ಲ. ಇದು ಜನರಲ್ ಏನು ಮಾಡ್ತಾ ಇದ್ದೀವಿ? ಈಶ್ವರನ ಬಿಟ್ಟುಬಿಡೋಣ. ಇನ್ನೊಂದು ತಗೋಣ. ಅಪರೋಕ್ಷ ದೃಶ್ಯವು ಮಿಥ್ಯಾದರ್ಶನಂ ನ ಕ್ವಚಿತ್ ಭವೆ. ಸರ್ವಾಪರೋಕ್ಷವಿದ್ ವಿಷ್ಣು ವಿಶ್ವದೃಕ್ ತನ್ನ ತನ್ದೃಶ. ಅಪರೋಕ್ಷ ದೃಶ್ಯ ಮಿಥ್ಯಾದರ್ಶನಂ ನ ಕ್ವಚಿತ್ ಭವೆ. ಇಲ್ಲಿ ಅಪರೋಕ್ಷ ಸರಿ ಅರ್ಥ ಮಾಡ್ಕೋಬೇಕು ವಾಕ್ಯನ. ಅಪರೋಕ್ಷ ದೃಶ್ಯ ಮಿಥ್ಯಾದರ್ಶನಂ ನ ಕ್ವಚಿತ್ ಭವೆ. ಇದಕ್ಕೇನಪ್ಪ ಅರ್ಥ ಆಗುತ್ತೆ ನೋಡಿ, ಸುಮ್ಮನೆ ಓದಿಬಿಟ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಎಂದೂ ತಪ್ಪು ಕಾಣಿಸೋದೇ ಇಲ್ಲ ಅಂತ. ಮಹಾಭಾರತ ಬುದ್ಧರಿಗೆ ಗೊತ್ತು, ದೊಡ್ಡ ದೊಡ್ಡ ಅಪರೋಕ್ಷ ಜ್ಞಾನಿಗಳು ಏನು ಮಾಡಿದ್ದಾರೆ? ತಪ್ಪು ಮಾಡಿದ್ದಾರೆ. ಆ ಅರ್ಥ ಎಲ್ಲ ಹೇಳ್ತಿರೋದಿಲ್ಲ ಆಚಾರ್ಯ. ಏನು ಹೇಳ್ತಾ ಇದ್ದಾರೆ? ಅಪರೋಕ್ಷ ದರ್ಶನ ಅಂದರೆ, ಅಪರೋಕ್ಷ ದೃಶ್ಯ ಅಂದರೆ ಯಾವ ವಸ್ತುವನ್ನು ಸಾಕ್ಷಾತ್ ಕಾಣೋ ಆ ವಸ್ತುವಿನ ಬಗ್ಗೆ, ಎಲ್ಲದ್ರ ಬಗ್ಗೆ ಅಲ್ಲ. ಇವತ್ತು ನಮಗೆ ಅಪರೋಕ್ಷ ಜ್ಞಾನ ಇಲ್ಲ ಅಂತ ಹೇಳಬಾರ್ದು. ನಮಗೆ ಇದೇ ನಮಗೆ ಭಕ್ಷಾಸ ಅಪರೋಕ್ಷ ಜ್ಞಾನ ಇದೆ. ಯಾವುದ್ರ ಬಗ್ಗೆ? ಟಿ ವಿ ಬಗ್ಗೆ, ಎದ್ರ ಬಗ್ಗೆ ಬೇಕಾದ ದೇವ್ರ ಬಗ್ಗೆ ಇಲ್ಲ ಅಂತ ಹೇಳಿ ಅಪರೋಕ್ಷ ಜ್ಞಾನ ಜಾತಕ್ಕೆ ಕರೀತಾರೆ. ಈಗ ಯಾವುದನ್ನು ನೋಡಬೇಕು ಅದನ್ನು ನೋಡಿದರೆ ಅದು ಜ್ಞಾನ ಅಂತ. ಯಾವುದೋ ಪ್ರಶ್ನೆಗೆ ಇರೋ ಉತ್ತರ ಕೊಡ್ತಾರೆ, ರಾಂಗ್ ಅಂದ್ಬಿಡ್ತಾರೆ. ಆ್ಯಕ್ಚುಲಿ ಬೇರೆ ಪ್ರಶ್ನೆಗೆ ಉತ್ತರ ಕರೆಕ್ಟ್ ಅದು, ಮತ್ತು ಈ ಪ್ರಶ್ನೆಗಲ್ಲ. ಅರ್ಥ ಆಯ್ತಾ? ಈಗ ಕರೆಕ್ಟ್ ಅನ್ಸ್ಕೊಂಡ್ರೆ ಅದು ಸಂಬಂಧಪಡಬೇಕು. ಇವಾಗ ನಮ್ಮ ಮುಕ್ತಿಗೆ ತಿಳ್ಕೊಬೇಕಾದ ಯಾವುದಪ್ಪ? ದೇವರು ಮುಕ್ತಿಗೆ. ಅದರಿಂದ ಅಪರೋಕ್ಷ ಅಂತ ಯಾವುದಕ್ಕೆ ಕರಿತೀವಿ ನಾವೀಗ? ಮುಕ್ತಿ ಕೊಡೋನ್ನು ಕಂಡ್ರೆ. ಆಫೀಸರ್ ಕಂಡು ಬರ್ಲಿಕ್ಕೆ ಹೋದೆ, ಇರಲಿಲ್ಲ. ಆಫೀಸ್ ಸ್ಟಾಫ್ ಎಲ್ಲ ಇದ್ದಾರೆ, ಆಫೀಸರ್ ಸಿಗಲಿಲ್ಲ, ಇರಲಿಲ್ಲ, ರಜೆ ಹಾಕಿದ್ದ. ಅದು ಅಪರೋಕ್ಷ ಜ್ಞಾನ ಇಲ್ಲ, ಕೆಲಸ ಆಗಲಿಲ್ಲ. ಯಾಕೆ? ಯಾರಿಂದ ಆಗಬೇಕಾಗಿತ್ತು? ಆತ್ಮಿಂದ ಆಗಬೇಕಾಗಿತ್ತು. ಸೊ ಇಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಬ್ರಾಡ್ ಅರ್ಥ ತಗೋಬೇಕು. ಈ ಅಪರೋಕ್ಷ ಜ್ಞಾನ ಅಲ್ಲ ಇದು. ಯಾವ ಅಪರೋಕ್ಷ ಜ್ಞಾನ? ಯಾವ ವಸ್ತುವನ್ನು ಸಾಕ್ಷಾತ್ತಾಗಿ ಯಾವ ನೋಡ್ತಾನೋ ಅವನಿಗೆ ಆ ವಸ್ತುವಿನ ಬಗ್ಗೆ ಭ್ರಮೆ ಬರೋದಿಲ್ಲ, ಇಷ್ಟೇ. ಯಾವ ವಸ್ತುವನ್ನು ಯಾವನು ಸಾಕ್ಷಾತ್ತಾಗಿ ನೋಡ್ತಾನೋ ಅವನಿಗೆ ಆ ವಸ್ತುವಿನ ಬಗ್ಗೆ ಭ್ರಮೆ ಬರೋದಿಲ್ಲ, ಇಷ್ಟೇ. ಅದು ಜನರಲ್ ರೂಲು. ನೀವು ಅಪರೋಕ್ಷ ಜ್ಞಾನ ಉಪಯೋಗ ಮಾತಾಡಬಾರ್ದು ಅವನಿಗೆ. ಅಪರೋಕ್ಷ ಜ್ಞಾನ ಇಲ್ದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾಕೆ? ಏನೋ ಒಂದು ಕಂಡಿದೆ ಅವರಿಗೆ, ಆ ಮಟ್ಟಿಗೆ ಅಪರೋಕ್ಷ ಜ್ಞಾನ ಇದೆ ಅವರಿಗೆ. ಬಟ್ ಜ್ಞಾನ ಅಂತ ಕರೆಯೋದಿಲ್ಲ. ಒಂದು ಕೋರ್ಸ್ ಅಲ್ಲದೇನೆ 1000 ಟೆಕ್ಸ್ಟ್ ಓದಿ ಅಂತ ಕರೆಯೋದಿಲ್ಲ, ಅದನ್ನು ಕೋರ್ಸ್ ಅಂತ ಕರೆಯೋದು. 1000 ಪುಸ್ತಕ ಓದಿರೋ ನಿಜ ಅವನು, ಅದು ಓದು ಅಂತ ಕರೆಯೋದಿಲ್ಲ. ಯಾಕೆ? ಕೋರ್ಸ್ ಅಲ್ಲ. ಅದೇ ರೀತಿಯೇ ಅಪರೋಕ್ಷ ಜ್ಞಾನ ಅಂದರೆ ಯಾವ ವಸ್ತುವನ್ನು ನೋಡಬೇಕಾಗಿರೋ ವಸ್ತುವನ್ನು ನೋಡಿದ ಮೇಲೆ ಅದ್ರ ಬಗ್ಗೆ ಏನು ಬರೋದಿಲ್ಲ ಅವನಿಗೆ, ಬಂತಲ್ಲ. ಅದಕ್ಕೆ ಅಪರೋಕ್ಷ ಜ್ಞಾನ ಅಲ್ಲದು, ಶುದ್ಧಿರಹಿತ ಬಂತ ಅಪರೋಕ್ಷ ಜ್ಞಾನ ಅಲ್ಲದು. ಏನದು? ಭ್ರಮೆ ಅಂತ ಕರೆದ ಮೇಲೆ ಅಪರೋಕ್ಷ ಜ್ಞಾನ ಆಗೋದಿಲ್ಲ, ಭ್ರಮೆ. ಆದ್ದರಿಂದ ಸರಿಯಲ್ಲ. ಅಪರೋಕ್ಷ ದೃಶ್ಯೋ ಮಿಥ್ಯಾ ದರ್ಶನಂ ನ ಕ್ವಚಿತ್ ಭವೇ. ಒಮ್ಮೊಮ್ಮೆ ಬರ್ಬೋದಾ? ಒಮ್ಮೆನೂ ಬರೋದಿಲ್ಲ. ಯಾವ ವಸ್ತುವನ್ನು ನೇರ ಕಂಡಿರ್ತಾನೋ ಅವನಿಗೆ ಆ ಬಗ್ಗೆ ಯಾವ ಕಾಲಕ್ಕೂ ಕ್ವಚಿತ್ ಅಂದರೆ ನಾಟ್ ಈವನ್ ಒನ್ಸ್,
ಒಂದೇ ಕೂಡ ಬರೋದಿಲ್ಲ, ಎಲ್ಲೂ ಬರೋದಿಲ್ಲ. ಅಪರೋಕ್ಷ ಜ್ಞಾನ ಅಲ್ಲ ಅಂತ ಅರ್ಥ. ಆ? ಆ? ಭ್ರಮೆ ಬಂತು ಅಂದ್ರೆ ಅದು ಅಲ್ಲ, ಅವನೇ ತಪ್ಪು ತಿಳ್ಕೊಂಡಿದ್ದಾರೆ, ಅದಲ್ಲ. ಸರ್ವಾಪರೋಕ್ಷ ವಿಷ್ಣು ವಿಶ್ವದೃಕ್ ತನ್ನ ವೃಷ ಎಟ್ಸತ್ ಹೇಳ್ತಾರೆ. ಅವರಿಲ್ಲ, ಊರಲ್ಲಿಲ್ಲ. ಅದು ನಾನು ಈಗ ಮಾತಾಡ್ಸಿ ಬಂದಿದ್ದೀನಿ ಅಂತ. ನಿನ್ನೆನ ಊರಿಗೆ ಹೋಗಿ ಈಗ ಮಾತಾಡ್ಸಿ ಬಂದಿದ್ದೇನೆ. ಏನಾಯ್ತು ಈಗ? ಅವನೇನು ಮಾತಾಡ್ಕೊಂಡು ನೋಡಿ, ಏನು ಸಾವಿರ ನಾನು ಈಗ ಮಾತಾಡ್ಸಿ ಬಂದಿದ್ದೇನೆ. ಅಪರೋಕ್ಷ ಜ್ಞಾನ ನನಗಿದೆ ಈಗ. ಏನಂತ ಅವ್ರು ನೋಡಿದ್ರೆ ಅಲ್ಲಿ ಇದ್ದಾರಂತೆ. ಏನು ಹೇಳಿದ್ರು ಬೆಲೆ ಇಲ್ಲ. ಗೊತ್ತಾಯ್ತು? ಆ ಬಗ್ಗೆ ಬೇರೆ ವಿಷಯ ಮಾತಾಡು, ಅವ್ರ ಬಗ್ಗೆ ನಾನು ಗ್ಯಾರಂಟಿ, ನಾನೇ ಮಾತಾಡ್ಸ್ಬೇಕು. ಈ ಗ್ಯಾರಂಟಿ ಅಪರೋಕ್ಷ ಜ್ಞಾನಿಗಳಿಗೆ ಭ್ರಮೆ ಬರೋದೇ ಇಲ್ಲ. ಯಾ ಹೇಳಲಿಲ್ಲ, ತಪ್ಪದು, ತಪ್ಪದು. ಯಾವ ವಸ್ತುವಿನ ಬಗ್ಗೆ ಅಪರೋಕ್ಷ ಜ್ಞಾನ ಇರುತ್ತೋ ಆ ವಸ್ತುವಿನ ಬಗ್ಗೆ ಭ್ರಮೆ ಬರೋದಿಲ್ಲ. ಅರ್ಥ ಆಯ್ತು? ಅಶ್ವತ್ಥಾಮನಿ ಭ್ರಮೆ ಬಂದಿಲ್ವಾಗಿದ್ರೆ ಗೊತ್ತಾಯ್ತಾ? ಭ್ರಮೆ ಬರಲೇ ಬರೋದಾಗಿದ್ರೆ ಭಾರಿ ಸಣ್ಣ ಅಪರೋಕ್ಷ ಜ್ಞಾನ, ಭಾರಿ ದೊಡ್ಡ ಅಪರೋಕ್ಷ ಜ್ಞಾನಿಗಳು, ಸಣ್ಣ ಪುಟ್ಟವರಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಅಪರೋಕ್ಷ ಜ್ಞಾನಿ ಶಬ್ದಕ್ಕೆ ಆ ಅರ್ಥ ಅಲ್ಲ. ಯಾವ ವಸ್ತುವಿನ ಬಗ್ಗೆ ಅಪರೋಕ್ಷ ಜ್ಞಾನ ಇರುತ್ತೋ ಆ ವಸ್ತುವಿನ ಬಗ್ಗೆ ಅವನಿಗೆ ಭ್ರಮೆ ಬರೋದಿಲ್ಲ, ಅಷ್ಟೇ. ಅದು ಸರಿಯಾದ, ಅದು ಇದಕ್ಕೆ ಹೇಳಿದ್ದಲ್ಲ. ಅದು ಸರ್ವಾಪರೋಕ್ಷ ಜೈಕರಿಗೆ ಎಲ್ಲ ಬರೀತಾರೆ, ಟೀಕಾದಲ್ಲಿ ಸ್ಪಷ್ಟ ಇದೆ, ಗೊಂದಲನೇ ಇಲ್ಲ. ಸರ್ವಾಪರೋಕ್ಷ ವಿಷ್ಣು ವಿಶ್ವದೃಕ್ ತನ್ನ ವೃಷ. ವಿಷ್ಣುವಿಗೆ ಎಲ್ಲ ಜಗತ್ತ ಸೃಷ್ಟಿ ಮಾಡ್ತಾನೆ, ನೋಡ್ತಾನೆ. ಅರ್ಜುನ ನೋಡು, ಸದಾ ಪಶ್ಯತಿ, ಯಾವಾಗ ನೋಡ್ತೀನಿ ನೋಡು ಅಂತ ಹೇಳ್ತಾರೆ. ಅದ್ಮೇಲೆ ಯಾವಾಗಲೂ ಏನಲ್ಲ, ಅದು ಒಮ್ಮೆ ಕಂಡ ಮೇಲೆ ಸತ್ಯ. ಯಾವಾಗ ಕಾಣ್ತಿದ್ರೆ ನಿತ್ಯ ಆಗಬೇಕು. ಯಾವಾಗ ನಿತ್ಯ ಅಂತ ಇದೆ, ನಿತ್ಯ ಜಗತ್ ಪ್ರವಾಹ ನಿತ್ಯ ಆಯ್ತು, ಎಂದು ಕೂಡ ಇಲ್ಲ. ಇವತ್ತು ಎಷ್ಟೋ ಜನ ಬಹಳ ಇವತ್ತು ನಾವು ನೋಡ್ತಾ ಇಲ್ಲ, ಅದು ವಿದ್ಯುತ್ ಸುಳ್ಳಲ್ಲ, ಅವ್ರು ಈಗಿಲ್ಲ. ಬಟ್ ಈಗಲೂ ಇದ್ದರೆ ಇನ್ನೂ ಗ್ರೇಟ್ ಆಯಿತು. ತೋರಿಸ್ತೀವಿ, ಇವತ್ತು ಕರ್ಮ ತೋರಿಸ್ತೀನಿ ಆಯಿತಾ. ಪುಸ್ತಕನ ಓದಿದ್ದೆ, ಈ ಪುಸ್ತಕ ಇಲ್ಲ ಮತ್ತು ಬೇರೆ ಮಾತು. ಪುಸ್ತಕ ಓದಿದ್ದೆ, ರೆಫರೆನ್ಸ್ ಕೊಡ್ತಿರ್ಬೇಕಾದ್ರೆ ನೋಡೋ ಅಂತ ಹೇಳ್ಬೋದು. ಅಥವಾ ಪುಸ್ತಕ ತಂದಿದ್ದೀನಿ ತಗೋ, ಅದು ಏನು ಮಾಡಬೇಕು ಈಗ? ಇನ್ನೋನು ಮತ್ತೆ ಪ್ರಶ್ನೆ ಮಾಡೋಂಗಿಲ್ಲ. ಆದ್ದರಿಂದ ಸದಾ ಪಶ್ಯತಿ ಸದ್ಧರ್ವಾಪ ಅಷ್ಟೇ ಅಲ್ಲ, ಸರ್ವಾಪರೋಕ್ಷವಿತ್ತು. ಅವತ್ತು ಎರಡು ಅರ್ಥ ಇದೆ. ಎಲ್ಲವನ್ನೂ ಅಪರೋಕ್ಷದಿಂದ ನೋಡೋನು ವಿಷ್ಣು, ಎಲ್ಲವನ್ನೂ ಕೂಡ ಅಪರೋಕ್ಷದಿಂದ. ದೇವರಿಗೆ ಪುಸ್ತಕ ಬೇಡ, ಯುಕ್ತಿ ಬೇಡ. ದೇವರಿಗೆ ಯುಕ್ತಿ ಇಲ್ಲ. ಯಾಕೆ? ಇವತ್ತು ಬೆಂಕಿ ಕಾಣಿಸ್ತಾ ಇದೆ, ಹೊಗೆನೂ ಕಾಣಿಸ್ತಾ ಇದೆ, ಯುಕ್ತಿ ಆಗಬೇಕು ಅದಕ್ಕೆ. ಯಾವ ಹೊಗೆ ಮಾತ್ರ ಕಂಡು ಬೆಂಕಿ ಕಾಣಿಸ್ತಾ ಹೋದಾಗ ಏನು ಬೇಕು ನಮಗೆ? ಆಗ ಯುಕ್ತಿ ಬೇಕು. ಅದನ್ನೇ ನೋಡೋರು ಇದೇ ಹಾಕ್ಬೇಕು. ಅರ್ಥ ಆಯ್ತಾ? ಈಗ ಎರಡು ತುಂಡಾಗಿದೆ ಕಾಲು, ಈಗ ಹೆಸರು ತೆಗಿತಾ ಕೊಡ್ತಾರೆ. ಏನು ಪ್ರಶ್ನೆ ಹೇಳಿ? ತುಂಡಾಗಿದ್ದಿರೋಂಥ ಪ್ರಶ್ನೆ. ಆ ಡಾಕ್ಟ್ರೇ ಅಲ್ಲ, ದಡ್ಡ ಅಂತ ಕರೀತಾರೆ. ದೇರ್ಫೋರ್ ಸರ್ವಾಪರೋಕ್ಷ, ಎಲ್ಲವನ್ನೂ ನೇರ ನೋಡೋದ್ರಿಂದ ಸರಿಯಾಗಿ ದೇವರು ತಪ್ಪು ನೋಡ್ತಾನಂತ ಹೇಳಬಾರ್ದು. ದೇವರು ಸರ್ವಜ್ಞ, ಎಲ್ಲವೂ ಸತ್ಯ ಅಂತ. ದೇವರು ಕಂಡಿದ್ದೆಲ್ಲ ಸತ್ಯ, ಜಗತ್ತು ಎಲ್ಲ ಸತ್ಯ ಅಂತ. ಇನ್ನೊಂದು ಅರ್ಥ ಸರ್ವಾಪರೋಕ್ಷವೇ, ಸರ್ವರ ಅಪರೋಕ್ಷ ಜ್ಞಾನವೂ ದೇವರಿಗೆ ಗೊತ್ತಿದೆ. ಅರ್ಥ ಆಯ್ತಾ? ಸರ್ವಾಪರೋಕ್ಷವಿ ಅದ್ಮೇಲೆ ಎರಡು ಡಬಲ್ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಬರುತ್ತೆ. ಎಲ್ಲರ ಅಪರೋಕ್ಷ ಗೊತ್ತಿದೆ, ತನ್ನ ಅಪರೋಕ್ಷ ಬರುತ್ತೆ, ಅಷ್ಟು ಎಲ್ಲ ಬರೋದಿಲ್ಲ. BCom ಓದೋನು BCom ಪಾಸ್ ಆಗ್ತಾರೆ, BSc ಪಾಸ್ ಆಗೋದಿಲ್ಲ. ಪರಮಾತ್ಮ ಸರ್ವಾಪರೋಕ್ಷವಿತ್ತಂದ ಮೇಲೆ ಸರ್ವವೂ ಸತ್ಯ, ಸರ್ವರೂ ಸತ್ಯ, ತನ್ನ ಪ್ರತ್ಯಕ್ಷ ಸತ್ಯ, ಅವ್ರ ಪ್ರತ್ಯಕ್ಷ ಸತ್ಯ ಅಂಬೋದು ಸತ್ಯ. ಮತ್ತೆ ಇಂಥ ಪರ್ಫೆಕ್ಟ್ ಆಗಿರೋದು ಹೇಗೆ ಅಲ್ಲಗಡಿತೀರಿ ಅಂತ ಕೇಳ್ತಾ. ಇಲ್ಲಿ ಯಾವುದೇ ಆಗ್ರಹಕ್ಕೆ ಅವಕಾಶ ಇಲ್ಲ, ಫ್ರೀಯಾಗಿ ಯೋಚನೆ ಮಾಡ್ಬೋದು. ಇದಕ್ಕೆ ಉತ್ತರ ಕೊಡೋಕ್ಕೆ ಏನು ಪ್ರಯತ್ನ ಕೂಡ ಮಾಡಬಾರ್ದು. ಬೆಂಕಿ ಸುಡುತ್ತಾ ಇದೆ ಅಂತ ಹೇಳೋದಕ್ಕೆ ನಾವು ಹೊಸ ಆರ್ಗ್ಯುಮೆಂಟ್ ಕೊಡ್ತೀರಿ ಅಂತ ಹೇಳೋಕ್ಕೆ ಹೋಗಬಾರ್ದು. ಯಾತಕ್ಕೆ? ಎಲ್ಲ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್, ಬಿಯಾಂಡ್ ಶಾಡೋ ಆಫ್ ಡೌಟ್ ಅಂತೀವಲ್ಲ, ಹಾಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು. ಯದಿಚ ಏಕಮೇವ ಬ್ರಹ್ಮ ಉಪಾಧಿ ಭೇದಾತ್ ಸಂಸರತಿ ಮುಚ್ಯತೆ ಚ ತದಾ ಸಂಸಾರಿಣಾಂ ಸರ್ವದಾ ವಿದ್ಯಮಾನತ್ವಾತ್ ಸರ್ವದಾ ಸಂಸಾರ್ಯೇವ ಬ್ರಹ್ಮ. ನೆಕ್ಸ್ಟ್ ಪಾಯಿಂಟ್ ಮತ್ತೆ ಆಗಲಪ್ಪ, ಅದಕ್ಕೆ ಯಾವುದು ಉತ್ತರ ಕೊಟ್ಟಿಲ್ಲ, ಹಾಗೆ ಹೋಗ್ತಾ ಇದೆ ಸುಮ್ಮನೆ. ಇನ್ನೊಂದು ಕೇಸ್ ನೋಡೋಣ ಅಂತ ಹೇಳಿಬಿಟ್ಟು 100 ಸರ್ಟಿಫಿಕೇಟ್ ಹಾಕಿದ್ದಾರೆ, ಒಂದೊಂದೇ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಇದು ಇನ್ವ್ಯಾಲಿಡ್ ಅಂತ ಆಗ್ತಾನೆ ಇರ್ತಾರೆ. ಒಂದಾದ್ರೆ ಕಥೆ ಮುಗೀತು, ಎಲ್ಲರೂ ಹೇಳ್ತಾ ಇದ್ದಾರೆ. ಮತ್ತೆ ನಿನ್ನ ವಾದ ಏನೀಗ? ಯದಿಚ ಏಕಮೇವ ಬ್ರಹ್ಮ, ಒಬ್ಬನೇ ಬ್ರಹ್ಮ ಹೋದಲ್ಲಿ ಇರೋದು. ಉಪಾಧಿಯಿಂದಾಗ ಏನು ಕಾಣ್ತಾನೆ ಅವನೀಗ? ಈಗ ಇರೋದೇ ಬ್ರಹ್ಮ. ಸೊ ಸಂಸಾರ ಯಾರಿಗೆ ಬಂದಾಗಾಯ್ತು ಈಗ? ಬ್ರಹ್ಮನಿಗೆ ಸಂಸಾರ, ನಮಗಲ್ಲ. ಬ್ರಹ್ಮನಿಗೆ ಸಂಸಾರ. ನಾವಿಲ್ಲೇ ಇಲ್ಲ ಅವ್ರ ಪ್ರಕಾರ, ಹೇಳೋದು ಒಂದೇ ಪದಾರ್ಥ. ಬ್ರಹ್ಮ ಸಂಸಾರಿ ಅಂತ ಆಯ್ತು. ಈಗ ನಾವು ಹೇಳೋದು ಬ್ರಹ್ಮ ನಿತ್ಯ ಮುಕ್ತ, ಇವ್ರ ಪ್ರಕಾರ ಬ್ರಹ್ಮ ಯಾರು? ನಿತ್ಯ ಸಂಸಾರಿ. ಯಾಕೆ ನಿತ್ಯ ಸಂಸಾರಿ ಅಂತ ಪ್ರಶ್ನೆ ಬಂದರೆ, ಈಗ ಸೃಷ್ಟಿ ಅನಾದಿ ನಿತ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಸೃಷ್ಟಿ ಅನಾದಿ ನಿತ್ಯ ಅಂದಮೇಲೆ ಸಂಸಾರಿ ಯಾವಾಗಲೂ ಇರಬೇಕು ಅಂತ ಅರ್ಥ. ಸೊ ಬ್ರಹ್ಮ ಏನಾಗಿರ್ಬೇಕಾಗಿದ್ರೆ ಯಾವಾಗ ಸಂಸಾರಿ ಆಗಿರ್ಬೇಕು. ಅವ್ರು ಎಂದು ಮುಕ್ತರಾಗ್ತಾರೋ ಸೃಷ್ಟಿ ನಿಂತೋಗ್ಬಿಡುತ್ತೆ. ಆಮೇಲೆ ದೇರ್ಫೋರ್ ಬ್ರಹ್ಮ ಎಂಬುದೇನೀಗ ನಿತ್ಯ ಸಂಸಾರಿ. ಸೊ ಅವ್ರು ರಾಜ್ಯ ನಮ್ಮ ನಿತ್ಯ ಕಾನ್ಸೆಪ್ಟ್ ಉಟ್ಕೋಬೇಕಾಯ್ತು ಈಗ. ದಾದಾ ಯಾರಿಗೆ ಏನ ಯಾವುದನ್ನ ಸೃಷ್ಟಿ ಒಪ್ಪತ್ತಲ್ಲ, ಯಥಾಪೂರ್ವ ಕಲ್ಪೆಯತ್.
ಸೃಷ್ಟಿ ಪ್ರೋಸೆಸ್ ಎಡ್ಡೆ ಇಲ್ಲ, ಅನಾದಿ ಮತ್ತು ಅನಂತ ಸೃಷ್ಟಿ ಅಲ್ಲ. ಅವ್ರು ವೇದ ಒಪ್ಪಿದ್ರೆ ಒಪ್ಪಬೇಕಲ್ಲ, ವೇದದ ಮಾತದ ಡಾಕ್ಯುಮೆಂಟ್ ಒಪ್ತಾನೆ ಇಲ್ಲ. ಈಗ ನೀವು ಒಪ್ಪೋದಿಲ್ಲ, ಡಾಕ್ಯುಮೆಂಟ್ ಪ್ರಕಾರ ಒಪ್ಪಬೇಕಲ್ಲ, ಅದು ಬೇರೆ ಮಾತಾಡಕ್ಕೆ ಬರಲ್ಲ. ಸಂಸಾರಿಣಾಂ ಸರ್ವದಾ ವಿದ್ಯಮಾನತ್ವ, ಸಂಸಾರಿಗಳು ಯಾವಾಗಲೂ ಇರ್ತಾರೆ ಅಂದಮೇಲೆ ನೀವು ಬ್ರಹ್ಮಸ್ಥಿತಿಯಲ್ಲಿ ಬಂತೀಗ ಸರ್ವದಾ ಸಂಸಾರಿ ಏವ ಬ್ರಹ್ಮ ಅತ ತದ್ಭಾವೋಪಿ ನ ಮುಕ್ತಿ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ದೇವರನ್ನ ಆರಾಧನೆ ಮಾಡಿ ಬ್ರಹ್ಮನ ಆರಾಧನೆ ಮಾಡಿ ಮೋಕ್ಷೋಪ ಅಂತ ಹೊರಟ್ರೆ ಅವರಿಗೆ ಆಗಿದ ಗತಿ ಏನು? ಆತನಿಗೆ ಏನಾಗಿಲ್ಲ ಗೊತ್ತಾಯ್ತಾ? ಯಾರು ಸದ್ಯ ಸ್ನಾನ ಮಾಡ್ಕೊಂಡು ಯಾರೋ ಬಿಟ್ಬಿಟ್ಟ, ಅಯ್ಯೋ ಅವರಿಗೆ ಸೂತಕದವ್ರು ಮಾರಾಯ ಅಂತ ಹೇಳಿದ. ಏನಾಯ್ತು ಈಗ? ಸ್ನಾನ ಮಾಡಿದ್ದೆಲ್ಲ ವೇಸ್ಟ್ ಆಗಿದೆ. ಅವ್ರ ಬ್ರಹ್ಮನಿಗೆ ಸಂಸಾರ ಸೂತಕದೇ ಈಗ ಅರ್ಥ ಆಯ್ತಾ? ಈಗ ಇಷ್ಟೆಲ್ಲ ಕಷ್ಟಪಟ್ಟು ಆಗಿದ್ದೆ ಮತ್ತೆ ಸಂಸಾರಿಗೆ ಉಳ್ಕೊಂಡು ಈಗ ಮೋಕ್ಷ ಕೊಡ್ತಾರೆ ಅಂತ ಯಾರನ್ನು ನಂಬಿ ಹೋಗಿದ್ದಾನೆ ಗೊತ್ತಾಯ್ತು, ಅವನೇ ಸಂಸಾರಿ ಹೋದ್ರೆ ಮೊದಲಿಗೆ. ಗಾಡಿ ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾನೆ ಅರ್ಥ ನಾನು ಅಪ್ಲಿಕೆಂಟ್ ಅಂತ ಅವಾಗೇನು ಬಿಡ್ತೀರಿ, ಕತೆ ಮುಗಿತಾವ್ರಿಗೆ ಏನೋ ಕೈಕಾಲು ಹಿಡಿದಿದ್ದ ಏನೋ ಎಲ್ಲ ವೇಸ್ಟ್ ಆಗುತ್ತೆ. ಆ ಥರ ಆಯಿತು. ನಚ ಶುದ್ಧಸ್ಯ ನಾ ಉಪಾಧಿ ಸಂಬಂಧ ಐತಿ ವಾಚ್ಯಂ. ನೋಡಿ, ಬ್ರಹ್ಮನಿಗೆ 2 ಪಾರ್ಟ್ ಇದೆ, ತಗದು 2 ಪಾರ್ಟ್ ಇದೆ. ಇರೋದು ಒಂದೊಂದು ಉಳ್ಳು ಸುಳ್ಳು. ಬ್ರಹ್ಮನಿಗೆ 2 ಪಾರ್ಟ್ ಇದೆ. ಅವ್ರು 2 ಪಾರ್ಟಿ ಸತ್ಯನ ಸುಳ್ಳು. ನಮ್ಮ ಪ್ರಶ್ನೆ ಯಾವಾಗಲೂ ಮೊದಲೇ ಪ್ರಶ್ನೆ ಅದೇನೆ, ಸತ್ಯನ ಸುಳ್ಳು. ಸುಳ್ಳು ಹೋದ್ರೆ ಮಾತಾಡಬೇಡ, ಸತ್ಯ ಆದರೆ ದ್ವೈತ ಹೋಯ್ತು. ನೀವು ಸತ್ಯ ಆದರೂ ಮಾತಾಡಿದ್ರೆ ಸುಳ್ಳು ಹೋದ್ರೂ ಮಾತಾಡೋಂಗಿಲ್ಲ. ನಚ ಮುಂದೆ ಹೇಳ್ತಾರೆ ಶುದ್ಧಸ್ಯ ನೋಪಾದಿ ಸಂಬಂಧ ಐತಿ ವಾಚ್ಯಂ. ಶುದ್ಧ ಅಶುದ್ಧ ಅಂತ 2 ಭಾಗ ಬಂದ ಮೇಲೆ ಬ್ರಹ್ಮನಿ ಪಾಠ ಅಖಂಡತ್ವ ಹೋಯ್ತೀಗ. ಅಖಂಡ ಅಂದ್ರೆ ಏನರ್ಥ? ಉದಾಹರಣೆಗೆ ಸೂತ್ಕ ಹೇಳಬೇಕಾದ್ರೆ ನೋಡಿ, ನಮ್ಮ ಕೈಕಾಲಿ ಸೂತ್ಕ ಇದೆ, ಮುಖಕ್ಕೆ ಸೂತ್ಕ ಇಲ್ಲ ಅಂತ ಯಾರು ಹೇಳ್ತಾರ? ಈ ಕೈ ಸೂತ್ಕ ಇಲ್ಲ, ಇದು ಬುಸರೆ, ಇದು ಬುಸರೆ ಅಲ್ಲ ಅಂತ ಹೇಳ್ಬೋದು. ಈಗ ಬುಸರೆ ಬಗ್ಗೆ ಎಂಥ ಪದಾರ್ಥ ಅದು? ವ್ಯಾಪಕ ಅಲ್ಲ ಅದು. ಬುಸರೆ ಮುಯ್ಯಲ್ಲ ಬರಲ್ಲ. ಸೂತಕ ಅಂಬೋದು ವ್ಯಾಪಿಸಿದ. ಗೊತ್ತಾಯ್ತಾ? ಅಲ್ಲೂ ಪದಾರ್ಥಗಳು ವ್ಯತ್ಯಾಸ ಇದೆ. ಈಗ ಈ ಕೈ ಶುದ್ಧ ಇದೆ, ಈ ಕೈ ಎಂಜಲಾಗಿದೆ ಅಂತ ತಾನೇ ಎಡಗೈಲಿ ಬಿಡಿಸ್ಕೊತಾರೆ ಅಂತ ತಿಳ್ಕೊಂಬೇಡ. ಅದು ಎಂಜಲ ಆಗೋದಿಲ್ಲ. ಯಾಕೆ? ಈ ಕೈ ಬಿಟ್ಬಿಟ್ಟೆ ಹೋಯ್ತು, ಈ ಕೈಲಿ ಬಿಟ್ಟಿದ್ರೆ ಕರ್ಕೊಂಡ್ಬಿಟ್ಟು ವ್ಯಾಪ ಆಗಿಲ್ಲ. ಎಂಜಲು ಬುಸರೆ ಅನ್ನೋದೆಲ್ಲ ಏನದು? ಅದು ವ್ಯಾಪ್ತವಾಗಿರ್ಬೇಕಾಗಿದೆ. ಬಾಯಿ ಎಂಜಲು, ಕೈ ಎಂಜಲು, ಮೈಯೆಲ್ಲ ಎಂಜಲಲ್ಲ. ಊಟ ಪಕ್ಕದನ್ನ ಯಾವುದೋ ಕಾರಣಕ್ಕೋಸ್ಕರ ಊಟ ಮಾಡೋದು ಬಿಟ್ಟಿದ್ರೆ ಇವನೇನಾಗೋದಿಲ್ಲ, ಆಗಲ್ಲ. ಅದರಿಂದ ಏನಾಗಲ್ಲ. ಅವ್ರು ಎಂಜಲು ಬಿಟ್ಟರೆ ಎಂಜಲ್ ಆಗ್ತಾನೆ ಹೊರತು ಇದರಿಂದ ಆಗೋದಿಲ್ಲ. ಎಷ್ಟು ಸಾವಿರ ನಮ್ಮಲ್ಲೇ ಎಷ್ಟು ವೆರೈಟಿ ಇದೆ. ನಿಮ್ಮ ಬ್ರಹ್ಮ ಅಂಬೋದು ಎಂಥದ್ದು? ಈಗ ಅಜ್ಞಾನ ಅನ್ನೋದು ಸಾಲಿಡ್ ಬ್ರಹ್ಮ, ಅಖಂಡ ಬ್ರಹ್ಮ. ಅವ್ರಿಗೆ ಒಂದು ಭಾಗಕ್ಕೆ ಇನ್ನೊಂದು ಭಾಗ ಏನರ್ಥ? ಅದಕ್ಕೀಗ ಅಖಂಡತ್ವ ಹೋಯ್ತಲ್ಲ. ಅಖಂಡ ಇಲ್ಲ ರೀ, ಅದು ಮಿಥ್ಯಾ ಅಂತ ಹೇಳಿದ್ವಲ್ಲ, ಅದು ಮಿಥ್ಯಾ ಅಂತ ಹೇಳಿದ್ವಲ್ಲ, ಅದ್ರ ಮಿಥ್ಯೆ ಇಲ್ಲ ಅಂತ ಅರ್ಥ ಅಲ್ಲಿಗೆ. ಅಖಂಡತ್ವ ಹೋಯ್ತು ಅಂತಾನೆ ಅದು. ಅವ್ರು ಮಧ್ಯ ರೂಪ ಯೋಚನೆ ಮಿಥ್ಯಾ ವಾಪಸ್ ಬಂದ್ಬಿಡ್ತಾರೆ. ನಾವೇನು ಮತ್ತೆ ಇವ್ರು ಮಾತಾಡೋ ಕನ್ಫ್ಯೂಸ್ ಮಾಡ್ಕೊಬಿಟ್ರೆ ಕತೆ ಮುಗಿತು. ನೋಡು ಹಾಗೆ ತೆಗೆದಿಟ್ಟಾಗಿದೆ, ಅದು ದೂರ ಇಟ್ಟಾಗಿದೆ ಅಂತ ಮತ್ತೆ ಇಲ್ಲಿ ತರ್ಲಕ್ಕೆ ಹೋಗಬಾರ್ದು ಅವನಿಗೆ. ತಿಳಿತಾ? ಅವ್ನು ಬುದ್ಧಿವಂತಿಂದ ಮತ್ತೆ ತಂದುಬಿಡ್ತಾನೆ. ಅವಾಗಲೂ ಇನ್ನು ಹೇಳೋದು ಮರ್ತು ಬಿಟ್ಟ ಅಂತ ಕೇಳಿದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ. ಅವನು ನೋಡಿದ್ರೆ ಇವನೇ ಸೋತಂತ ಆಗಿಬಿಡ್ತಾನೆ. ಅದು ಭಾರಿ ಬುದ್ಧಿವಂತಿಗೆ ಅಲಲ್ಟಾಗಿರ್ಬೇಕು. ಅವನು ಯಾವ ಕಾಲಕ್ಕೆ ಏನು ಕೊಡಬಾರ್ದು. ಯಾವಾಗ ಪಿಕ್ ಪ್ಯಾಕೆಟ್ ಮಾಡೋ ಕೂಡ ಏನು ಮಾಡ್ತಾರೆ? ಫಸ್ಟು ಅಟೆಂಡ್ ಡೈವರ್ಟ್ ಮಾಡ್ತಾರೆ. ಗೊತ್ತಾಯ್ತಾ? ಅದು ಡೈವರ್ಟ್ ಮಾಡ್ತಾರೆ. ನೋಡಿ ಮೇಲೆ ಏನೋ ಬಿದ್ದುಬಿಟ್ಟಿದೆ ಅಂತಾರೆ. ಅವ್ನು ಏನು ಮಾಡ್ತಾ ಕೊಡ್ತಾರೆ, ಹೋಗ್ಬಿಡ್ತಾರೆ. ಅದು ನೋಡ್ತಿರ್ಬೇಕಾದ್ರೆ ಮಾಡಕ್ಕೆ ಹೋಗೋದೇ ನಾವು. ಅದೇ ರೀತಿಯೇ ವಾದಿಗಳು ಸೋಲೋ ಸ್ಥಿತಿ ಬಂದು ಯಾವುದೇ ವಾದಿ ಆಗಲಿ ಸೋಲ್ಬೇಕಾದ್ರೆ ಏನು ಮಾಡ್ತಾನಂತ ಆದಷ್ಟು ಎಸ್ಕೇಪ್ ಆಗಲು ಟ್ರೈ ಮಾಡ್ತಾನೆ. ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡಬೇಕಾದ್ರೆ ತಾನು ಯಾವುದು ಸೋತ್ರ ಮತ್ತೆ ಅನ್ನೇ ಉಪಯೋಗಿಸ್ತಾನೆ, ಅದೇ ಆನ್ಸರೇ ಕೊಡ್ತಾನೆ. ಇವನು ಆ ಕಾಲಕ್ಕೆ ಯೋಚನೆ ಆರೇ ಖಂಡನೆ ಮಾಡಿ ಆಗಿದೆ ಅಂತ ಹೇಳಬೇಕು. ವಸ್ತು ಯೋಚನೆ ಮಾಡ್ತಾ ಕೂತಾನೆ ಕತೆ ಬೋದು. ಅದು ಬುದ್ಧಿ ಬೇಕಲ್ಲ. ಮತದ ಪ್ರಶ್ನೆ ಅಲ್ಲ, ಅದು ಬುದ್ಧಿ ಪ್ರಶ್ನೆ. ಅವನು ಸೋತ್ರೆ ಮತ ಸೋತಾಗಲ್ಲ, ಅವನು ಸೋತಾಗಲ್ಲ. ಯಾವ ಮತಕ್ಕೂ ಅನ್ವಯ ಆಗಲ್ಲ, ಒಂದು ಮತಕ್ಕಲ್ಲ. ಆದರೆ ನಿಜವಾದ ಗೆಲುವು ಮಾತ್ರ ಗೆಲುವೆ. ಒಪ್ಲಿ ಸೋಲು ಗೆಲ್ಲಿ ಅದು ಮುಖ್ಯ ಅಲ್ಲ. ತದ್ಭಾವೋ ಅಭುಕ್ತಿ ಸರ್ವದಾ ಉಪಸಂಬಂಧ ತಸ್ಯ ನ ಚ ಶುದ್ಧಸ್ಯ ಉಪಾಧಿ ಸಂಬಂಧ ಕಲ್ಪನೆ ಅನವಾಸ್ತಾ ಪ್ರಸಂಗ. ಇಲ್ರಿ, ಅದಕ್ಕೆ ಇನ್ನೊಂದು ಉಪಾಧಿ ಇದೆ ಶುರು ಮಾಡ್ದ. ಇನ್ನೊಂದು ಉಪಾಧಿ ಇದೆ, ಅದು ಇನ್ನೊಂದು ಉಪಾಧಿ ಅನವಸ್ಥ. ಒಂದು ಉಪಾಧಿಗೆ ಆತ್ಮಾಶ್ರಯ, ಇನ್ನೊಂದು ಒಪ್ಕೊಂಡ್ರೆ ಅನ್ಯೋನ್ಯಾಶ್ರಯ, 3 ಒಪ್ಪಿದ್ರೆ ಚಕ್ರಕಾಶ್ರಯ. ಲಿಮಿಟೆಡ್ ಯಾವುದೇ ಆದರೂ ಚಕ್ರಕಾಶ್ರಯ, ಅನ್ಲಿಮಿಟೆಡ್ ಆದರೆ ಅನವಸ್ಥ. ಅದೇ ಉತ್ತರ ಬಿಡಬಾರ್ದು. ಉಪಾಧಿ ಖಂಡನ ಪೂರ್ತಿ ಗಟ್ಟಿ ಇರಬೇಕು. ಆತ್ಮಾಶ್ರಯತ್ವ ಪ್ರಸಂಗ ಒಂದಕ್ಕೆ. ಹಿತಶ್ಚ ಮಿಥ್ಯೋಪಾಧಿರ್ನ ಯುಜ್ಯತೆ. ಮಿಥ್ಯೋಪಾಧಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಅಜ್ಞಾನ ಸಿದ್ಧೌ ಮಿಥ್ಯೋಪಾಧಿ ಸಿದ್ಧಿ ಪ್ರಜ್ಞಾನಮ್ಮಿನ ಮಿಥ್ಯಾತ್ವ ಸಿದ್ಧೇ. ಅಜ್ಞಾನ ಒಪ್ಪಿದರೆ ಮಿಥ್ಯಾತ್ವ ಸಿದ್ಧಿ,
ಅಜ್ಞಾನ ಒಪ್ಪದೆ ಹೋದರೆ ಮಿಥ್ಯಾತ್ವ ಇಲ್ಲ. ದೇಫೋರ್ ಮ್ಯೂಚುವಲ್ ಡಿಪೆಂಡೆನ್ಸ್ ಬಂದಿದ್ದರಿಂದ ಎರಡೂ ಪ್ರೂವ್ ಮಾಡೋಕ್ಕಾಗೋದೇ ಇಲ್ಲ. ಉಪಾಧಿ ಎಲ್ಲಿಂದ ಬಂತು? ಅಜ್ಞಾನದಿಂದ. ಅಜ್ಞಾನದಿಂದ ಉಪಾಧಿಯಿಂದ ತಪ್ಪು. ಸ್ವಾಭಾವಿಕಶ್ಚಿತ್ ಅನಿವೃತ್ತಿ ಅಂಗೀಕಾರ ಅನಿವೃತ್ಯ ಅಂಗೀಕಾರಾತ್ ಅನಿವೃತ್ತಿ ಪ್ರಸಕ್ತೇಶ್ಚ ಸತ್ಯ ಅಲ್ಲಿರಲಿ ಸತ್ಯಸ್ಥ ಅನಿವೃತ್ತಿ ತಶ್ಚಾನ್ಯೋ ಅನ್ಯೋನ್ಯಾಶ್ರಯತ. ಈ ಹೇಳ್ತಾರೆ ಶುದ್ಧಶೈವ ಅಜ್ಞತ್ವೇ ಮುಕ್ತಶ್ಯಾಪಿ ಅಜ್ಞತ್ವ ಪ್ರಸಕ್ತೇ. ಶುದ್ಧರಿಗೆ ಮಾತ್ರ ಮುಕ್ತಿ ಅಂದರೆ ಮತ್ತೆ ಶುರುವಾಯ್ತು ಪ್ರಶ್ನೆ. ಇವೆಲ್ಲ ಇಟ್ಕೊಂಡೇ ಮಾತಾಡ್ತಾರೆ, ಮರಿಬಾರ್ದನ್ನ. ಆಯ್ತವ ಮುಕ್ತನಾದ ಈಗ, ಅವನೇನ ಶುದ್ಧನಾದ ಈಗ ನಿಮ್ಮ ಪ್ರಕಾರ, ಹೌದಲ್ಲ? ಶುದ್ಧನಾದ. ಆದರೆ ತಸ್ಯ ಮುಕ್ತ ಅಜ್ಞತ್ವ ಪ್ರಸಕ್ತೇ. ಯಾಕೆ ಶುದ್ಧ ಹೌದಲ್ಲ ಇವನು ಪ್ರಶ್ನೆ ಈಗ. ಶುದ್ಧ ಬ್ರಹ್ಮ ಹೌದಲ್ಲ ಇವರು? ಅಶುದ್ಧ ಅಂತ ಹೇಳಿದ್ರೆ ಸಂಸಾರಿ ಆಗ್ತಾರೆ. ಶುದ್ಧ ಅಂದ್ಬಿಟ್ರೆ ಶುದ್ಧ ಬ್ರಹ್ಮನೂ ಇದ್ದಾನೆ, ಮುಕ್ತನೂ ಇದ್ದಾನೆ. ಮತ್ತೇನಾಯ್ತು ಅಲ್ಲಿಗೀಗ? ಏನು ಅನ್ನೋದು ಸತ್ಯವಾಯ್ತು ಹೊರತು ಸುಳ್ಳಾಗಲೇ ಇಲ್ಲ. ಯಾವಾಗ ಅಜ್ಞಾನ ಇರೋದೆಲ್ಲರಿಗೂ ಪ್ರೂವ್ ಆಗಿಬಿಟ್ಟಿದೆ, ಗೊತ್ತಾಯ್ತು. ಅಜ್ಞಾನ ಇರೋದು ಏನಾಗಿದೆ, ಇನ್ನೂ ಸಿಂಪಲ್ಲಾಗಿ ತಿಳ್ಕೊಂಡ್ರೆ ಸಾಕು. ಅಜ್ಞಾನ ಇರೋದು ಎಲ್ಲರಿಗೂ ಪ್ರೂವ್ ಆಗಿಬಿಟ್ಟಿದೆ. ನಮ್ಗೆ ಯಾರಿಗೂ ಅಜ್ಞಾನ ಇಲ್ಲ ಅಂತ ಯಾರಿಗೂ ಇಲ್ಲ. ಅದು ಅವ್ರ ಉದ್ದೇಶ ಏನು ಅಂದರೆ ಈಗ ಔಪಾಧಿಕಾರಿ ಶುರು ಮಾಡಿದ್ರು. ಔಪಾಧಿಕ ಅಲ್ಲ ಅಂತ ಆಯ್ತು ಈಗ. ದೇರ್ಫೋರ್ ಏನಂತ ಆಯ್ತು ಈಗ? ಅಜ್ಞಾನ ಸ್ವಾಭಾವಿಕ ಅಂತ ಆಯ್ತು. ನಮಗಿರೋ ಅಜ್ಞಾನ ಏನಿದು? ಸ್ವಾಭಾವಿಕ ಅಂತ ಆಯ್ತು. ಮಿಥ್ಯೋಪಾಧಿ ಅಲ್ಲ, ಇಲ್ಲಿ ಪ್ರಶ್ನೆ ಬರಲಿಲ್ಲ ಈಗ. ಸೊ ಅಜ್ಞಾನ ಅವ್ರು ಪ್ರೂವ್ ಮಾಡ್ಲಿಕ್ಕೆ ಹೋಗಿದ್ದು ಅಜ್ಞಾನದಿಂದ ಭ್ರಮೆ ಅಂತ ಹೇಳಲ್ಲ. ಅಜ್ಞಾನ ಸಿದ್ಧ ಆಗದೆ ಹೋದ್ರಿಂದ ನಮಗೇನಾಯ್ತು ಈಗ? ನಮ್ಮ ತಪ್ಪು ತಿಳುವಳಿಕೆ ಎಲ್ಲ ಸಹಜವಂತಾಯ್ತೆ ಹೊರತು ಭ್ರಮೆಯಿಂದ ಆಗಲಿಲ್ಲ. ನಮ್ಮ ಲಿಮಿಟೇಷನ್ ಅರ್ಥ ಆಯಿತು, ಅಜ್ಞಾನ ಅರ್ಥ ಆಯಿತು. ಇದರಿಂದ ನಾವು ಸರ್ವಜ್ಞರಾಗೋದು ಮೋಕ್ಷ ಅಲ್ಲ, ನೆನ್ಪಿಟ್ಕೋಬೇಕು. ಮುಕ್ತರಾಗೋದು ಸರ್ವಜ್ಞರಲ್ಲ. ಇವರು ರುಜುಗಳವರು ಸರ್ವಜ್ಞರೇ ಹೊರತು ಉಳಿದವರು ಮುಕ್ತರಾದ ಮೇಲೂ ಕೂಡ ಏನವರು ಸರ್ವಜ್ಞರಲ್ಲ. ತಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಷ್ಟೇ. ಇವತ್ತು MBBS ಫಸ್ಟ್ ಕ್ಲಾಸ್ ಅಂತ ಹೇಳಿದರೆ ಅವನು BE ಏನೂ ಗೊತ್ತಿಲ್ಲ, ಗೊತ್ತಾಯ್ತು. ಅವನು ಅದರಲ್ಲೂ ಫಸ್ಟ್ ರ್ಯಾಂಕ್ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಬಟ್ ಅವ್ನು ಅದರಲ್ಲಿ ಅಥಾರಿಟಿ, ನೋ ಪ್ರಾಬ್ಲಮ್. ಈ ಮುಕ್ತ ಹೀಗೆ ಎಲ್ಲ ಮುಕ್ತರು ಕೂಡ ಸರ್ವಜ್ಞರು, ಯಾರಿಗೂ ಅಜ್ಞಾನನೇ ಇಲ್ಲ. ಅವ್ರಿಗೆ ಒಂದು ಕಾಮನ್ ಫ್ಯಾಕ್ಟ್ರಿ, ಮತ್ತೆ ಹುಟ್ಟೋದಿಲ್ಲ, ಅವೆಲ್ಲ ಕಾಮನ್ ಫ್ಯಾಕ್ಟ್ರಿ. ಅದೆಲ್ಲ ಸರಿ. ಬಟ್ ಏನು ಅರ್ಥ ಅಲ್ಲ ಅದಕ್ಕೆ? ಸರ್ವಜ್ಞನಾಗಿದ್ದಾನೆ ಅಂತ ಅರ್ಥ ಅಲ್ಲ. ಮುಕ್ತರೆಲ್ಲ ಸರ್ವಜ್ಞರಲ್ಲ. ಅವ್ರ ಸರ್ವಜ್ಞತ್ವ ಎಷ್ಟು ಒಪ್ಕೋಬೇಕು ನಾವೀಗ? ಅವ್ರ ಯೋಗ್ಯತೆ ತಕ್ಕ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಇವತ್ತು ಉದಾಹರಣೆಗೆ ಇದಾಗಿರುತ್ತೆ, ನಮಗೆ ಕರೆಂಟ್ ಹೋಗ್ಬಿಟ್ಟಿದೆ, ಯಾವುದಕ್ಕೂ ಬೆಳಕಿಲ್ಲ. ಕರೆಂಟ್ ಬಂತು, ಎಲ್ಲ ಒಂದೇ ಬೆಳಕು ಬರುತ್ತಾ? 60 ವ್ಯಾಟ್ಸು 40 00 ಅಷ್ಟೇ ಹೊರತು ಬಂದಷ್ಟು ಎಲ್ಲದಕ್ಕೂ ಒಂದೇ ಬೆಳಕು ಬರೋದಿಲ್ಲ ಅಷ್ಟೇ. ಆ ರೀತಿ ಅದೇ ರೀತಿಯೇ ಈ ಸಿಂಗಲ್ ಫೇಸ್ ಆಯಿತು. ಅವಾಗ ಏನು ಮಾಡ್ತಾರೆ? ಅವಾಗ ಫ್ಯಾನು ಎಲ್ಲ ಅರ್ಧ ಇದೆ ಅಷ್ಟೇ. ಬಂದಷ್ಟೇ ಎಲ್ಲದು ಪೂರ್ತಿ ಅವಾಗ ಪೂರ್ತಿ ಆಗುತ್ತೆ ಹೊರತು ಫ್ಯಾನು ಟ್ಯೂಬ್ಲೈಟ್ ಬೈತು ಎಲ್ಲ ಆಗೋದಿಲ್ಲ ಅಷ್ಟೇ. ಈಗ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರೆ ಸಂಶಯನೇ ಇಲ್ಲ. ಅಲ್ಲಿಗೆ ನಾಳೆ ದಿವಸ ಅದು ಮುಂದಿನ ಭಾಗ. ನಾಳೆ 3 ತೊಂದರೆ